हरिः ॐ वन्दे तुरङ्गवदनं शशिबिम्बसंस्थं चन्द्रावतातं वृतात्मकरैः समन्तात् अण्डान्तरं बहिरपि प्रतिभासयन्तं शङ्खाक्षपुस्तकसुबोधयुताब्जबाहुम् नस्तो मुखादपि निरन्तरमुद्गिरन्तं विद्या अशेषत उताब्जभवेशमुख्यैः संसेव्यमानमतिभक्तिभरावनम्रैः लक्ष्म्यामृतेन सततं परिशिच्यमानम् ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಮ್ಮ ಈ ಸದ್ವಿದ್ಯಾ ದರ್ಪಣ ಎನ್ನುವಂತಹ ಯೂಟ್ಯೂಬ್ ವಾಹಿನಿಯಲ್ಲಿ ಪಂಡಿತ ಪ್ರಭಂಜನಾಚಾರ್ಯ ವಿದ್ಯಾಪತಿ ಅವರು ಬಂದಿದ್ದಾರೆ. ಪಂಡಿತ ಪ್ರಭಂಜನಾಚಾರ್ಯರು ಅತ್ಯುತ್ತಮ ವಿದ್ವಾಂಸರು. ಬೆಂಗಳೂರಿನಲ್ಲಿ ಇರತಕ್ಕಂತಹ ಜಯತೀರ್ಥ ವಿದ್ಯಾಪೀಠದಲ್ಲಿ 12 ವರ್ಷಗಳ ಕಾಲ ವೇದ ಹಾಗೂ ವೇದಾಂತಗಳನ್ನು ಅಧ್ಯಯನ ಮಾಡಿ ಈಗ ಅವರು ಬೆಂಗಳೂರಿನಲ್ಲಿ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಉತ್ತಮ ವಿದ್ವಾಂಸರು, ಉತ್ತಮ ವಾಗ್ಮಿಗಳು. ಸಮಗ್ರ ಶ್ರೀಮನ್ ನ್ಯಾಯಸುಧಾ ಪರೀಕ್ಷೆಯನ್ನು ಕೊಟ್ಟು ಅದರಲ್ಲಿ ಉತ್ತೀರ್ಣರಾಗಿರತಕ್ಕಂತಹ ಉತ್ತಮ ವಿದ್ವಾಂಸರು. ಅವರು ಇವತ್ತು ನಮಗೆ ಜೀವಿಯ ಮರಣೋತ್ತರ ಜೀವನ, ಈ ಪಕ್ಷಮಾಸ ಪ್ರಯುಕ್ತ ಜೀವ ತಾನು ಇಹಲೋಕವನ್ನ ಬಿಟ್ಟ ಮೇಲೆ ಅವನ ಜೀವನ ಹೇಗಿರುತ್ತೆ ಅನ್ನೋದರ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆಚಾರ್ಯ ನಮಸ್ಕಾರ. ಪ್ರಾರಂಭ ಮಾಡಬಹುದು. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ವಿಘ್ನಧ್ವಾಂತ ನಿವಾರಣೈಕತರ್ಣಿರ್ವಿಘ್ನಾಟವೀ ಹವ್ಯವಾಟ್ ವಿಘ್ನವ್ಯಾಲಕುಲೋಪಮರ್ದಗರುಡೋ ವಿಘ್ನೇಭ ಪಂಚಾನನಃ. ವಿಘ್ನೋತ್ತುಂಗಗಿರಿಪ್ರಭೇದನ ಪವಿಃ ವಿಘ್ನಾಬ್ಧಿ ಕುಂಭೋದ್ಭವಃ. ವಿಘ್ನಾಘೌಘ ಘನ ಪ್ರಚಂಡ ಪವನಃ ಪಾಯಾತ್ ಪ್ರಸಾದೋ ಗುರೋಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹದಿಂದ, ಅವನ ಕರುಣಾ ಕಟಾಕ್ಷ ವೀಕ್ಷಣದ ಲೇಷದಿಂದ ಅನೇಕ ಯೋನಿಗಳನ್ನ ದಾಟಿ ಮನುಷ್ಯ ಜನ್ಮವನ್ನ ಪಡೀತಾನೆ. ಮನುಷ್ಯ ಜನ್ಮದ ಮಹತ್ವವನ್ನ ತಿಳಿಸುವಾಗ ಶಾಸ್ತ್ರದಲ್ಲಿ ಹೇಳ್ತಾರೆ, ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ತುಂಬಾ ಸುಂದರವಾದಂತಹ ಮಾತು. ಕೋಟಿ ಕೋಟಿ ಜನ್ಮಗಳ ಪುಣ್ಯದ ರಾಶಿಯ ಫಲವೋ ಎಂಬಂತೆ ಆ ಜೀವಕ್ಕೆ ಮನುಷ್ಯ ಜನ್ಮ ಪ್ರಾಪ್ತವಾಗತ್ತೆ. ಅದರಲ್ಲಿಯೂ ಕೂಡ ಅನೇಕ ಜನ್ಮಗಳ ಪುಣ್ಯದ ಪ್ರಭಾವದಿಂದ ಬ್ರಾಹ್ಮಣತ್ವ, ವೈಷ್ಣವತ್ವ, ಅದರೊಳಗೂ ನನ್ನನ್ನೇ ಭಜನೆ ಮಾಡುವ, ನನ್ನನ್ನೇ ಸೇವೆ ಮಾಡುವಂತಹ ಮನೋಭಾವನೆ
ಇದೆಲ್ಲವೂ ಸಿಗೋದು ಅತ್ಯಂತ ದುರ್ಲಭವಾದದ್ದು ಅಂತ ಪರಮಾತ್ಮ ಕೊಂಡಾಡ್ತಾನೆ. ಹಾಗಾಗಿ ಆ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದ ಈ ಶರೀರ ಅಂತ ದಾಸರು ಹೇಳುವಂತೆ, ಆ ಜೀವ 84 ಲಕ್ಷ ಯೋನಿಗಳನ್ನ ದಾಟಿ ಮನುಷ್ಯ ಜನ್ಮವನ್ನ ಪಡೆದಾಗ ಅಲ್ಲಿ ಅನೇಕ ರೀತಿಯಾದಂತಹ ಕರ್ಮಗಳನ್ನು ಆಚರಣೆ ಮಾಡ್ತಾನೆ. ಸತ್ಕರ್ಮಗಳು, ದುಷ್ಕರ್ಮಗಳು, ಬಾಲ್ಯದ ಅವಸ್ಥೆಯಲ್ಲಿ ಯಾವ ಕರ್ಮಗಳು ಮಾಡಿದ್ರೂ ಅದು ಗೊತ್ತಾಗೋದಿಲ್ಲ. ಯೌವನಾವಸ್ಥೆಯಲ್ಲಿ ಯೌವನದ ಮದ, ವಾರ್ಧಕ್ಯ ಇದು ಬಂದಾಗಂತೂ ಧರ್ಮದ ಪ್ರಜ್ಞೆನೇ ಕಳೆದುಕೊಂಡಿರ್ತಾನೆ. ಪ್ರಜ್ಞೆ ಇದ್ರೂ ಮಾಡಲು ದೇಹದಲ್ಲಿ ಶಕ್ತಿ ಇರೋದಿಲ್ಲ. ಹಾಗಾಗಿ ಒಟ್ಟಾರೆ ಜೀವ ಅನೇಕ ವಿಧವಾದಂತಹ ಕರ್ಮಗಳನ್ನು ಆಚರಣೆ ಮಾಡಿ ಮಾಡಿ ಮುಂದಿನ ಜನ್ಮಗಳಿಗೆ ಬೇಕಾದಷ್ಟು ಕರ್ಮಗಳನ್ನ ಮಾಡಿಟ್ಟುಕೊಳ್ಳುತ್ತಾನಂತ. ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತಿಳಿಸುವಾಗ, ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ ಅಂತಂತಾರೆ. ಹೆಚ್ಚು ಕಡಿಮೆ ನಾವು ಕಂಸೆ ಕಂ ಅಂತಂತೀವಲ್ಲ, ಹಾಗೆ 10 ಜನ್ಮಗಳಲ್ಲಿ 10 ಜನ್ಮಗಳನ್ನ ಪಡೀಲಿಕ್ಕೆ ಎಷ್ಟು ಕರ್ಮಗಳನ್ನ ಮಾಡಿರಬೇಕೋ ಅಷ್ಟು ಕರ್ಮಗಳನ್ನ ಮನುಷ್ಯ ಜನ್ಮವನ್ನ ತಾಳಿದಾಗ ಆ ವ್ಯಕ್ತಿ ಮಾಡ್ತಾನೆ. ಸತ್ಕರ್ಮವೋ ದುಷ್ಕರ್ಮವೋ, ಸತ್ಕರ್ಮದಲ್ಲಿಯೂ ಕೂಡ ಅದನ್ನ ಸಕಾಮವಾಗಿ ಮಾಡ್ತಾನೋ ನಿಷ್ಕಾಮವಾಗಿ ಮಾಡ್ತಾನೋ, ಒಟ್ಟಾರೆ ಅನೇಕ ವಿಧವಾದಂತಹ ಕರ್ಮಗಳ ಪುಂಜವನ್ನ ಮಾಡಿ ಪುಣ್ಯವನ್ನು ಪಾಪವನ್ನು ಗಳಿಸಿ ಇಟ್ಟುಕೊಳ್ತಾನೆ. ಅದಾದ ಮೇಲೆ ಅವನ ಪೂರ್ವಜನ್ಮದ ಕರ್ಮದ ಫಲದಂತೆ ಅನುಭವಿಸ್ತಾ ಕೊನೆಗೆ ಒಂದಿನ ಯಮದೂತರು ಬಂದು ಜೀವನನ್ನ ಆ ದೇಹದಿಂದ ಕಿತ್ತುಕೊಂಡು ಹೋಗ್ತಾರೆ. ಆ ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ. ಅವನ ಕರ್ಮ ಮುಗಿತ, ಅವನು ಮಾಡುವಂತಹ ಎಲ್ಲಾ ಸಾಧನೆಗಳು, ಅವನು ಅನುಭವಿಸಬೇಕಾದಂತಹ ಎಲ್ಲಾ ಪುಣ್ಯ ಪಾಪಗಳು ಮುಗೀತು ಅಂತಂದರೆ ಸಾಕು, ಆ ಅಂತಕನ ದೂತರು ಬರಬಹುದು ಅಥವಾ ವಿಷ್ಣು ದೂತರು ಬರಬಹುದು. ಸಜ್ಜೀವ ಆಗಿದ್ದ ಅಂತಂದ್ರೆ ವಿಷ್ಣು ದೂತರು ಬರ್ತಾರೆ. ಹೀಗೆ ಅವನ ಕರ್ಮಫಲ ಮುಗಿದ ಮೇಲೆ ಅವನನ್ನ ಆ ದೇಹದಿಂದ ಎಳೆದು ಕರ್ಕೊಂಡು ಹೋಗ್ತಾರೆ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಈ ಜನ್ಮ ಮರಣ ಇದು ಬಹಳ ಒಂದು ದೊಡ್ಡದಾದ ಟಾಪಿಕ್ ಅಂತ ಸರ್ವಥಾ ತಿಳ್ಕೊಳ್ಬೇಡ ಅರ್ಜುನ, ಇದು ಬಹಳ ಸಿಂಪಲ್ ಅಂತಂತಾನೆ. ಯಾಕೆ? ನಿನಗೆ ನೀನು ಉಟ್ಟಂತಹ ವಸ್ತ್ರಗಳು ತುಂಬಾ ಜೀರ್ಣವಾಗಿವೆ, ಹರಿದು ಹೋಗಿದೆ ಅಥವಾ ಹೊಲಸಾಗಿದೆ ಅಂತಂದಾಗ ನೀ ಏನ್ ಮಾಡ್ತೀಯ? ಈ ಬಟ್ಟೆಗಳನ್ನ ಬಿಟ್ಟು ಬೇರೆ ಬಟ್ಟೆಗಳನ್ನ ಸ್ವೀಕಾರ ಮಾಡ್ತೀಯ. ಹಾಗೆಯೇ ಒಬ್ಬ ಜೀವನು ಕೂಡ ಜೀರ್ಣವಾದ ತನ್ನ ಹಳೆಯ ದೇಹ, ಅದು ವಸ್ತ್ರವಿದ್ದಂತೆ, ಆ ಹಳೆಯ ದೇಹವನ್ನ ಪರಿತ್ಯಾಗ ಮಾಡ್ತಾನೆ. ಮಾಡಿ ಹೊಸದಾದ ಮತ್ತೊಂದು ದೇಹವನ್ನ, ಹೊಸ ವಸ್ತ್ರವನ್ನ ಧರಿಸುವಂತೆ ಧಾರಣೆ ಮಾಡ್ತಾನೆ, ಸ್ವೀಕಾರ ಮಾಡ್ತಾನೆ. ಅಷ್ಟೇ ಅಂತಂತಾನೆ ಕೃಷ್ಣ ಪರಮಾತ್ಮ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹಾಗಾಗಿ ಇಂತಹ ನಶ್ವರವಾದ ದೇಹದ ಬಗ್ಗೆ ಮೋಹ ಮಮತೆಗಳು ಬೇಡ. ಬಂಧು ಬಾಂಧವರ ಮೇಲೆ ಸರ್ವಥಾ ಮೋಹ ಬೇಡ. ನೀನು ಯುದ್ಧವನ್ನಾಡು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹಿತೋಪದೇಶವನ್ನ ಮಾಡ್ತಾನೆ ಗೀತೆಯಲ್ಲಿ. ಹೀಗೆ ಆ ದೇಹವನ್ನ ಕಳೆದುಕೊಂಡು ಹೋಗುವಾಗ ಪಂಚಭೂತಗಳಲ್ಲಿ ಆ ಜೀವ ಲೀನವಾಗತ್ತಂತೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಪಂಚತ್ವಂ ಗತಃ ಅಂತಂತಾರೆ. ಒಬ್ಬ ವ್ಯಕ್ತಿ ಮೃತನಾದಾಗ ಆ ಜೀವ ಪಂಚತ್ವಂ ಗತಃ, ಜೀವ ಪಂಚತ್ವವನ್ನು ಹೊಂದುವುದು ಅಂತಂದ್ರೆ ಏನು ಅಂದ್ರೆ ಪಂಚಭೂತಗಳಲ್ಲಿ ಲೀನವಾಗುವುದು ಅಂತ ಅರ್ಥ. ಪಂಚಭೂತಗಳಲ್ಲಿ ಲೀನವಾದಾಗ ಆ ದೇಹವನ್ನ ಕರೆದುಕೊಂಡು ಹೋಗುವಾಗ ಎಲ್ಲರೂ ಜೊತೆಗೆ ಬರ್ತಾರೆ. ಎಷ್ಟರವರೆಗೆ ಬರಬಹುದು? ತಾನು ಆ ವ್ಯಕ್ತಿ ಮೃತನಾದ ವ್ಯಕ್ತಿ ತಾನು ಗಳಿಸಿಟ್ಟಂತಹ ಹಣವನ್ನ, ತಾನು ಗಳಿಸಿದ ಮನೆ ಮಡದಿ ಮಕ್ಕಳು ಇವರನ್ನೆಲ್ಲರನ್ನು ಕೂಡ ಬಿಟ್ಟು ಹೋಗ್ತಾನೆ.
ತಾನು ಗಳಿಸಿದ ಹಣವನ್ನ ಅಲ್ಲೇ ಮನೆಯಲ್ಲೇ ಬಿಟ್ಟು ಹೋಗ್ತಾನೆ. ತಾನು ಗಳಿಸಿದಂತಹ ಪಶುಗಳು ಪ್ರಾಣಿಗಳು ತಾನೇನು ಬೆಳೆಸಿದ್ದ ಇವುಗಳನ್ನೆಲ್ಲ ಗೋಷ್ಠಗಳಲ್ಲಿ ಬಿಟ್ಟು ಹೋಗ್ತಾನೆ. ಅದಾದ ಮೇಲೆ ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ, ಭಾರ್ಯ ಮದುವೆಯಾಗಿರ್ತಾನೆ. ಆ ಮಡದಿಯನ್ನ ಎಲ್ಲಿಯವರೆಗೂ ಕರ್ಕೊಂಡು ಹೋಗಬಹುದು ಬಹಳ ಅಂತಂದ್ರೆ ಆ ತಾನು ವಾಸಿಸುವ ಮನೆಯ ಬಾಗಿಲಿನವರೆಗೆ ಮಡದಿಯ ಜೊತೆಗೆ ಹೋಗ್ತಾನೆ. ಆಮೇಲೆ ಮಡದಿಯನ್ನು ಬಿಟ್ಟು ಹೋಗಬೇಕು. ಹೆಣ್ಣು ಮಕ್ಕಳು ಸ್ಮಶಾನದಲ್ಲಿ ಪ್ರವೇಶ ಮಾಡುವಂತಿಲ್ಲ. ಉಳಿದ ಬಂಧು ಬಾಂಧವರೆಲ್ಲ ಇರ್ತಾರೆ, ಅವರ ಜೊತೆಗೂ ಹೋಗ್ತಾನೆ. ಎಲ್ಲಿಯವರೆಗೆ? ಸ್ಮಶಾನದವರೆಗೆ. ಜನ ಸ್ಮಶಾನೆ. ಆದ್ರೆ ತನ್ನ ದೇಹದ ಜೊತೆಗೆ ತಾನು ಇಷ್ಟು ದಿವಸ ವಾಸ ಮಾಡಿದ್ದ ತನ್ನ ದೇಹದ ಜೊತೆಗೆ ಎಲ್ಲಿವರೆಗೂ ಹೋಗ್ತಾನೆ ಅಂದ್ರೆ ಚಿತೆಯವರೆಗೂ ತನ್ನ ದೇಹದ ಜೊತೆಗೆ ತಾನು ಇರ್ತಾನೆ. ದೇಹಶ್ಚಿತಾಯಾಮ್ ಪರಲೋಕ ಮಾರ್ಗೆ. ಹಾಗಾಗಿ ಕೊನೆಯದಾಗಿ ತಾನು ತಗೊಂಡು ಹೋಗುವಂತಹ ಏಕೈಕ ವಸ್ತು ಅಂತಂದ್ರೆ ತಾನು ಇಲ್ಲಿಯವರೆಗೆ ಯಾವ ಸತ್ಕರ್ಮಗಳನ್ನು ಆಚರಣೆ ಮಾಡಿದ್ದ ಆ ಸತ್ಕರ್ಮದಿಂದ ತಾನು ಏನು ಪುಣ್ಯವನ್ನ ಗಳಿಸಿದ್ದ ಕೇವಲ ಆ ಪುಣ್ಯವನ್ನ ಮಾತ್ರ ಕಟ್ಟಿಕೊಂಡು ಹೋಗ್ತಾನೆ ಅಂತ ಶಾಸ್ತ್ರಗಳಲ್ಲಿ ತಿಳಿಸ್ತಾರೆ. ಹಾಗಾಗಿ ಹೀಗೆ ತಾನು ಪುಣ್ಯವನ್ನ ಕರೆದುಕೊಂಡು ಹೋಗುವಂತಹ ಪುಣ್ಯವನ್ನ ತಗೊಂಡು ಹೋಗುವಂತಹ ಆ ಮಾರ್ಗವನ್ನ ಗರುಡ ಪುರಾಣದಲ್ಲಿ ತುಂಬಾ ಸುಂದರವಾಗಿ ಪರಮಾತ್ಮ ಗರುಡ ದೇವರಿಗೆ ಉಪದೇಶವನ್ನ ಮಾಡ್ತಾನೆ. ಗರುಡ ದೇವರು ಪ್ರಾರ್ಥನೆ ಮಾಡ್ತಾರಂತೆ, ಅಧುನಾ ಶ್ರೋತುಮಿಚ್ಛಾಮಿ ಯಮಮಾರ್ಗಂ ಭಯಂಕರಂ ತ್ವದ್ಭಕ್ತಿ ವಿಮುಖಾನಾಂಚ ತತ್ರೈವ ಗಮನಂ ಶ್ರುತಂ. ಪರಮಾತ್ಮ, ಇಲ್ಲಿಯವರೆಗೆ ದೈವ ಮಾರ್ಗವನ್ನು ನಾನು ಕೇಳಿದ್ದೇನೆ, ಇನ್ನು ಮೇಲೆ ಯಮಮಾರ್ಗ ಹೇಗಿರುತ್ತೆ ಎನ್ನುವುದನ್ನ ನೀನು ತಿಳಿಸಬೇಕು ಅಂತ ಗರುಡದೇವರು ಪ್ರಾರ್ಥನೆ ಮಾಡ್ತಾರೆ. ಗರುಡದೇವರು ಒಂದು ಮಾತನ್ನು ಹೇಳ್ತಾರೆ, ಪರಮಾತ್ಮ ನನಗೆ ತುಂಬಾ ಆಶ್ಚರ್ಯವಾಗ್ತಾ ಇದೆ. ಯಾಕೆ ಅಂತ ಕೇಳ್ತಾನೆ ಪರಮಾತ್ಮ. ಯಾಕೆ ಅಂತಂದ್ರೆ ಈ ಭೂಲೋಕದ ಜನರು ಎಷ್ಟು ಮೂರ್ಖರ ತರ ಇದ್ದಾರೆ. ಭೂಲೋಕದ ಜನರಿಗೆ, ಅದರಲ್ಲೂ ಕಲಿಯುಗದ ಜನರಿಗೆ ನೀನು ಕೊಟ್ಟಂತಹ ತುಂಬಾ ಅತಿ ಸರಳವಾದ ಉಪಾಯ ಇದೆ, ಅದು ನಿನ್ನ ನಾಮಕೀರ್ತನೆ, ನಾಮ ಸಂಕೀರ್ತನಂ ವಿಷ್ಣು. ಎಷ್ಟು ಸುಲಭವಾದಂತಹ ಉಪಾಯ. ಸುಗಮಂ ಭಗವನ್ನಾಮ, ಅದು ಮಾಡುವುದಕ್ಕೆ ಪರಮಾತ್ಮನ ನಾಮ ಸಂಕೀರ್ತನ ಮಾಡೋದೇ ತುಂಬಾ ಸುಲಭವಾದ ಉಪಾಯ. ಸರಿ, ಸುಲಭವಾದ ಉಪಾಯವನ್ನ ಮಾಡುವಂತಹ ಉಪಾಯ ಸುಲಭವಾಗಿದೆ, ಆದರೆ ಅದನ್ನು ಮಾಡುವುದಕ್ಕೆ ಮಾಡಬೇಕಾದಂತಹ ಪ್ರಯತ್ನಗಳು ಕಷ್ಟವಾಗಿದೆಯಾ? ಅಥವಾ ನನ್ನ ಕೈಯಲ್ಲಿ ಯಾವುದು ಇಲ್ವಾ ಅಂತಂದ್ರೆ ಹಾಗೇನೂ ಇಲ್ಲ. ನಾಲಿಗೆ ಅದು ನಿನ್ನ ಅಧೀನದಲ್ಲಿ ಏನೇ ಇದೆ. ಪರಮಾತ್ಮ ಏನು ಅನುಗ್ರಹ ಮಾಡಿದ್ದಾನೆ, ತುಂಬಾ ಸುಂದರವಾದ ಅತಿ ಸುಲಭವಾದ ಸರಳವಾದ ಉಪಾಯವನ್ನೂ ಕೊಟ್ಟಿದ್ದಾನೆ. ಕೊಟ್ಟು ಆ ನಾಮಕೀರ್ತನವನ್ನ ಮಾಡುವಂತಹ ಸಾಧನೆ, ಅದು ಜಿಹ್ವೆ, ನಾಲಿಗೆ, ಆ ನಾಲಿಗೆಯನ್ನೂ ಕೂಡ ಆ ಜೀವನ ಅಧೀನವನ್ನಾಗಿ ಇರಿಸಿದ್ದಾನೆ. ಅದಕ್ಕೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಪರಮಾತ್ಮ, ಇಷ್ಟು ಸುಲಭವಾದ ಉಪಾಯಗಳನ್ನ ಜೀವರಾಶಿಗಳಿಗೆ ನೀನು ಕೊಟ್ಟಿದ್ದರೂ ಕೂಡ ಇಷ್ಟು ಜನ ನರಕಕ್ಕೆ ಹೋಗ್ತಾರೆ. ಇದಕ್ಕೇನ್ ಕಾರಣ? ಅಂತಹ ನರಾಧಮರಿಗೆ ಧಿಕ್ಕಾರವಿರಲಿ ಅಂತಂತಾರೆ ಗರುಡದೇವರು. ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ ತಥಾಪಿ ನರಕಂ ಯಾಂತಿ ದಿಗ್ಧಿಗಸ್ತು ನರಾಧಮಾನ್. ಹೀಗೆ ಗರುಡದೇವರು ಪ್ರಾರ್ಥನೆ ಮಾಡಿ ಕೇಳಿಕೊಂಡಾಗ ಯಮಮಾರ್ಗದ ಬಗ್ಗೆ ಹೇಳಿರಿ ಎನ್ನುವುದಾಗಿ ಕೇಳಿದಾಗ ಪರಮಾತ್ಮ ತುಂಬಾ ಸುಂದರವಾಗಿ ಆ ಮಾರ್ಗವನ್ನ ನಿರೂಪಣೆ ಮಾಡ್ತಾನಂತೆ. ಗರುಡ ಪುರಾಣದಲ್ಲಿ ಬರುವಂತಹ ಮಾತು. ಶ್ರೀಮದಾಚಾರ್ಯರು ವೇದವ್ಯಾಸ ದೇವರು ರಚನೆ ಮಾಡಿದ ಬ್ರಹ್ಮಸೂತ್ರಗಳ ಭಾಷ್ಯವನ್ನ ಬರೀತಾ ಭಾಷ್ಯದ 4 ಪಾದಗಳನ್ನ 4 ಅಧ್ಯಾಯಗಳನ್ನ ವಿಭಾಗ ಮಾಡ್ತಾರೆ. ವಿಭಾಗ ಮಾಡಿ 3ನೇ ಅಧ್ಯಾಯವನ್ನ ಸಾಧನಾಧ್ಯಾಯ ಅಂತ ಪರಿಗಣನೆ ಮಾಡಿ, ಆ ಸಾಧನಾಧ್ಯಾಯದಲ್ಲಿ ಮೊಟ್ಟ ಮೊದಲನೆಯ ಪಾದ, 4 ಪಾದಗಳು ಪ್ರತಿಯೊಂದು ಅಧ್ಯಾಯಕ್ಕೂ ಇರುತ್ತೆ. ಆ ಸಾಧನಾಧ್ಯಾಯದ ಮೊದಲನೆಯ ಪಾದದಲ್ಲಿ ಮೊಟ್ಟ ಮೊದಲಿಗೆ ವಿಚಾರ ಮಾಡುವಂತಹ ಪ್ರಮೇಯ ಏನು ಅಂತಂದ್ರೆ ವೈರಾಗ್ಯ.
ಸಾಧನೆಗಳು ಅಂತಂದ್ರೆ ವೈರಾಗ್ಯ, ಭಕ್ತಿ, ಉಪಾಸನೆ, ಅಪರೋಕ್ಷ ಜ್ಞಾನ, ಈ 4 ವಿಧವಾದಂತಹ ಸಾಧನೆಗಳನ್ನ ವಿಚಾರ ಮಾಡಲಿಕ್ಕೆ ಇದೆ. ಆದರೆ ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸ ದೇವರು ಮೋಕ್ಷವನ್ನ ಕೊಡುವಂತಹ ಅತ್ಯುತ್ತಮವಾದ ಸಾಧನ ಅಂತಂದ್ರೆ ಅದು ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನವನ್ನು ಮೊಟ್ಟ ಮೊದಲನೇ ಪಾದದಲ್ಲಿ ಹೇಳಿಲ್ಲ. ಅಪರೋಕ್ಷ ಜ್ಞಾನದಿಂದ ಅತಿ ಪರಿಪಕ್ವ ಭಕ್ತಿ ಏನ್ ಬರುತ್ತೆ, ಆ ಅತಿ ಪರಿಪಕ್ವ ಭಕ್ತಿಯಿಂದ ಮೋಕ್ಷ ತಾನೇ ಆಗೋದು. ಆ ಭಕ್ತಿಯ ಬಗ್ಗೆನೂ ವಿಚಾರ ಮಾಡಲಿಲ್ಲ. ಆಮೇಲೆ ಅಪರೋಕ್ಷ ಜ್ಞಾನವನ್ನೂ ವಿಚಾರ ಮಾಡಲಿಲ್ಲ. ಆದರೆ ಮೊಟ್ಟ ಮೊದಲಿನ ಪಾದದಲ್ಲಿ ವೈರಾಗ್ಯವನ್ನ ವಿಚಾರ ಮಾಡ್ತಾರೆ. ವೈರಾಗ್ಯಕ್ಕೆ ಸಾಧನಗಳು ಯಾವುದು, ವೈರಾಗ್ಯ ಹೇಗೆ ಪಡ್ಕೊಳ್ಳಿಕ್ ಸಾಧ್ಯ, ಈ ಒಂದು ಪ್ರಮೇಯವನ್ನೇ 3ನೇ ಅಧ್ಯಾಯದ ಸಾಧನಾಧ್ಯಾಯದ 1ನೇ ಪಾದದಲ್ಲಿ ವಿಚಾರ ಮಾಡ್ತಾರೆ ವೇದವ್ಯಾಸ ದೇವರು. ಅಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತನ್ನ ತಿಳಿಸ್ತಾರೆ. ಸಾಧನ ವಿಚಾರೋಯಂ ಅಧ್ಯಾಯ ವೈರಾಗ್ಯಾರ್ಥೆ ಗತ್ಯಾದಿ ನಿರೂಪಣಾ ಪ್ರಥಮ ಪಾದೆ. ಇಡೀ ಪ್ರಥಮ ಪಾದದಲ್ಲಿ 3ನೇ ಅಧ್ಯಾಯದ ಪ್ರಥಮ ಪಾದದಲ್ಲಿ ವೈರಾಗ್ಯವನ್ನ ಸಾಧನೆ ಮಾಡುವಂತಹ ವ್ಯಕ್ತಿ, ಮುಮುಕ್ಷುವಾದಂತಹ ವ್ಯಕ್ತಿ ವೈರಾಗ್ಯವನ್ನ ಪಡೆದುಕೊಳ್ಳಬೇಕಾದರೆ ಯಾವುದನ್ನ ಅನುಷ್ಠಾನ ಮಾಡಬೇಕು ಅಂದ್ರೆ ಅದಕ್ಕೆ ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸದೇವರು ತಿಳಿಸಿದ್ದು ಗತಿಯನ್ನ ನಿರೂಪಣೆ ಮಾಡ್ತಾರೆ. ಜೀವ ತಾನು ಹೋಗುವಂತಹ ಗತಿ ಹೇಗಿರುತ್ತೆ, ಮಾರ್ಗ ಹೇಗಿರುತ್ತೆ, ಅಲ್ಲಿಂದ ಬರುವಂತಹ ಮಾರ್ಗ ಹೇಗಿರುತ್ತೆ, ಹೀಗೆ ಆ ಗಮನಾಗಮನಗಳನ್ನ ಸ್ಪಷ್ಟವಾಗಿ ಚಿತ್ರಣ ಮಾಡಿ ತೋರಿಸಿದಾಗ ಆ ಜೀವಕ್ಕೆ ಆವಾಗ ಬುದ್ಧಿಯಲ್ಲಿ ಬರುತ್ತೆ, ಓಹೋ ನನ್ನ ಮಾರ್ಗ ಹೀಗಿದೆ, ನಾನು ಇಂತಹ ಕಠಿಣವಾದ ಮಾರ್ಗದಲ್ಲಿ ಹೋಗಬೇಕಾದರೆ ಯಾವ ಯಾವ ಸಾಧನಗಳನ್ನು ಮಾಡಿಕೊಳ್ಳಬೇಕು, ಸಜ್ಜನರ ಸಂಘದಲ್ಲಿಯೇನೇ ಯಾವಾಗಲೂ ಇರಬೇಕು. ದುರ್ಜನರ ಸಂಘವನ್ನ ಮಾಡಿದರೆ ಸದ್ಬುದ್ಧಿ ಸದ್ವಿಚಾರಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾನು ಸಜ್ಜನರ ಸಂಘದಲ್ಲಿಯೇನೆ ಕಾಲವನ್ನು ಕಳೆಯಬೇಕು, ಇತ್ಯಾದಿ ಇತ್ಯಾದಿ ಅನೇಕ ವಿಧವಾದಂತಹ ವಿಚಾರಗಳನ್ನ ತಾನು ಮಾಡಿಕೊಂಡು ವೈರಾಗ್ಯವನ್ನ ತಾಳಿ ವೈರಾಗ್ಯತೋ ಭಕ್ತಿದಾರ್ಢ್ಯಂ ತೇನೋಪಾಸಾಯದಾ ಭವೇತ್ ಆಪರೋಕ್ಷಂ ಭವೇದ್ ವಿಷ್ಣೋಹೋ. ಆ ವೈರಾಗ್ಯದಿಂದ ದೃಢವಾದ ಭಕ್ತಿಯನ್ನು ಪಡೆದುಕೊಂಡು ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡು ಅತಿ ಪರಿಪಕ್ವವಾದ ಭಕ್ತಿಯಿಂದ ಪರಮಾತ್ಮನ ಅತ್ಯರ್ಥ ಪ್ರಸಾದವನ್ನ ಪಡೆದುಕೊಂಡು ತದನಂತರದಲ್ಲಿ ಮುಕ್ತನಾಗ್ತಾ ಇದ್ದಾನೆ ಜೀವ. ಹೀಗೆ ಆ ಗರುಡದೇವರು ಕೇಳಿದ್ದು ಮಾರ್ಗವನ್ನೇ, ವೇದವ್ಯಾಸದೇವರು ಶ್ರೀಮದಾಚಾರ್ಯರು ಆ ಬ್ರಹ್ಮಸೂತ್ರಗಳ ಭಾಷ್ಯದಲ್ಲಿ ತಿಳಿಸಿರುವಂತಹ ವಿಚಾರವೂ ಅದೇ. ಹಾಗಾಗಿ ಆ ಗಮನದ ಸ್ಥಿತಿಯನ್ನ, ಆ ಮಾರ್ಗವನ್ನ ತಾವು ತಿಳಿಸಬೇಕು ಅಂತ ಗರುಡದೇವರು ಪ್ರಾರ್ಥನೆ ಮಾಡ್ತಾರೆ. ಅವಾಗ ಪರಮಾತ್ಮ ತಿಳಿಸ್ತಾ ತಿಳಿಸ್ತಾ ವ್ಯಕ್ತಿ ಮೃತನಾದ ಮೇಲೆ ಅವನನ್ನ ಸ್ಮಶಾನದಲ್ಲಿ ಸುಟ್ಟು ಹಾಕಿದ ನಂತರ ಜೀವ ಆ ಪಂಚಭೂತಗಳಲ್ಲಿ ಲೀನನಾಗಿ ಕ್ರಮವಾಗಿ ಅವನಿಗೆ ದೇಹ ಇರೋದಿಲ್ಲ. ಇದ್ದ ಪಾಂಚಭೌತಿಕ ದೇಹ ಅದು ಸತ್ತು ಬಿದ್ದೋಗಿದೆ, ಅಗ್ನಿಯಲ್ಲಿ ಹುತವಾಗ್ತಾ ಇದೆ. ಇನ್ನ ಮುಂದಿನ ಲೋಕಗಳಿಗೆ, ಅದು ಯಮ ಮಾರ್ಗವಾಗಿರಬಹುದು, ವಿಷ್ಣು ಮಾರ್ಗವಾಗಿರಬಹುದು, ಮುಂದಿನ ಲೋಕಗಳಿಗೆ ಹೋಗೋದಕ್ಕಾಗಿ ಯಾವ ದೇಹವೂ ಇಲ್ಲ. ಕೇವಲ ಜೀವ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮತ್ತೊಂದು ದೇಹವನ್ನ ಸ್ವೀಕಾರ ಮಾಡುವುದು ಹೇಗೆ ಅಂತ ಗರುಡದೇವರು ಪ್ರಶ್ನೆಯನ್ನ ಮಾಡಿದಾಗ ಅಲ್ಲಿ ಪರಮಾತ್ಮ ಉತ್ತರ ಕೊಡ್ತಾನಂತೆ. ಮೃತನಾದ ವ್ಯಕ್ತಿಯ ಪುತ್ರ ತಾನು ಮಾಡುವಂತಹ ಸಂಸ್ಕಾರಗಳಿಂದ, ತಾನು ತನ್ನ ತಂದೆಯನ್ನ ಉದ್ದೇಶ ಮಾಡಿಕೊಂಡು ಮಾಡುವಂತಹ ಕರ್ಮಗಳಿಂದ ಒಂದೊಂದು ದಿನಕ್ಕೆ ಒಂದೊಂದಾಗಿ ಅವಯವಗಳ ಉತ್ಪತ್ತಿ ಆಗತ್ತೆ. ಕ್ರಮವಾಗಿ ಆ ಅವಯವಗಳ ಉತ್ಪತ್ತಿಯಾದ ನಂತರ ದೇಹವೇ, ಹೊಸದಾದ ದೇಹವೇ ಉತ್ಪನ್ನವಾಗಿ ತಾನು ಆ ಮಾರ್ಗದಲ್ಲಿ ಮುಂದೆ ಸಾಗ್ತಾನೆ ಅಂತ ಈ ವಿಚಾರವನ್ನ ತಿಳಿಸ್ತಾ ಮೊಟ್ಟ ಮೊದಲನೆಯ ದಿವಸ ಮಗ ತನ್ನ ತಂದೆಯನ್ನ ಅರ್ಥಾತ್ ಮೃತನಾದ ವ್ಯಕ್ತಿಯನ್ನ ಉದ್ದೇಶಿಸಿಕೊಂಡು ಮಾಡಿರುವಂತಹ ಕರ್ಮದಿಂದ ಮೊಟ್ಟ ಮೊದಲಿಗೆ
ಹುಟ್ಟುವಂತಹ ಅವಯವ ಅಂತಂದರೆ ತಲೆಯ ಭಾಗ. ಮೊದಲನೆಯ ದಿವಸದ ಕರ್ಮದಿಂದ ಪ್ರಥಮೇ ಹನಿಯತ್ ಪಿಂಡಸ್ತೇನ ಮೂರ್ಧಾ ಪ್ರಜಾಯತೆ. ಮೊದಲನೆಯ ದಿವಸ ಮಾಡಿದಂತಹ ಕರ್ಮದಿಂದ ತಲೆಯ ನಿರ್ಮಾಣವಾಗತ್ತಂತೆ. ಗ್ರೀವಾ ಸ್ಕಂದೌ ದ್ವಿತೀಯೇನ ತೃತೀಯಾತ್ ಹೃದಯಂ ಭವೇತ್. ಎರಡನೇ ದಿನ ಮಾಡಿದಂತಹ ಕರ್ಮದಿಂದ ಕತ್ತು ಹಾಗೂ ಭುಜಗಳು ಈ ಅವಯವಗಳ ಉತ್ಪತ್ತಿ. ಮೂರನೇ ದಿವಸದಿಂದ ಹೃದಯದ ಉತ್ಪತ್ತಿ. ನಾಲ್ಕನೇ ದಿನ ತಾನು ಮಾಡಿದಂತಹ ಕರ್ಮಗಳಿಂದ ಪರಮಾತ್ಮ ತೃಪ್ತನಾಗಿ ಆ ಹೋದ ಪ್ರೇತನಾದ ಆ ಜೀವನಿಗೆ ಬೆನ್ನು ಅಂದ್ರೆ ಬೆನ್ನೆಲುಬುವನ್ನ ನಾಲ್ಕನೇ ದಿನದ ಕರ್ಮದಿಂದ, ಐದನೇ ದಿನದ ಕರ್ಮದಿಂದ ಬರುವಂತಹದ್ದು ನಾಭಿ, ಆರನೆಯ ದಿನದ ಕರ್ಮದಿಂದ ಸೊಂಟ ಹಾಗೂ ಗುಹ್ಯಾಂಗಗಳು, ಏಳನೆಯ ದಿನದ ಕರ್ಮದಿಂದ ತೊಡೆಗಳು, ಎಂಟನೆಯ ದಿನದ ಕರ್ಮದಿಂದ ಹಾಗೂ 9 ಈ 2 ದಿನಗಳ ಕರ್ಮದಿಂದ ಮೊಣಕಾಲುಗಳು, ಕಾಲುಗಳು, ಹೀಗೆ ಅಂಗಾಂಗಗಳೆಲ್ಲವೂ ಹುಟ್ಟಿ 10ನೆಯ ದಿನ ಆ ಪ್ರೇತನಾದ ಜೀವನಿಗೆ ಹಸಿವು ನೀರಡಿಕೆಗಳು ಶುರುವಾಗತ್ತೆ. ಪ್ರೇತ ಅಂತಂದ್ರೆ ಗಾಬರಿ ಆಗುವಂತಹ ಕಾರಣ ಇಲ್ಲ. ಯಾಕೆ ಅಂತಂದ್ರೆ ಸಂಸ್ಕೃತದಲ್ಲಿ ತುಂಬಾ ಸುಲಭವಾದ ಅರ್ಥ ಇದೆ. ಭಯವನ್ನ ಹುಟ್ಟಿಸುವಂತಹ ಶಬ್ದ ಅಲ್ಲ ಅದು. ಪ್ರೇತ ಅಂತಂದ್ರೆ ಇತ ಅಂದ್ರೆ ಇಣ್ ಗತವು ಅಂತ. ಇತ ಅಂತಂದ್ರೆ ಹೊರಟು ಹೋದವ. ಪ್ರೇತ ಅಂತಂದ್ರೆ ಪ್ರಕೃಷ್ಟವಾಗಿ ಈ ದೇಹವನ್ನ ಬಿಟ್ಟು ಹೊರಟು ಹೋದವ. ಇವನಿಗೆ ಪ್ರೇತ ಪ್ರೇತ ಅಂತ ಹೆಸರು. ಪ್ರೇತ ಅಂದ್ರೆ ಹೊರಟು ಹೋದ ಜೀವ, ಇಷ್ಟೇ ಅರ್ಥ. ಹಾಗಾಗಿ ಆ 9 ದಿನಗಳಲ್ಲಿ ಮಾಡಿದ ಕರ್ಮಗಳಿಂದ ತೃಪ್ತನಾದ ಆ ಜೀವನಿಗೆ ಪರಮಾತ್ಮ ಅನುಗ್ರಹ ಮಾಡಿದ್ದು ಎಲ್ಲ ಅಂಗಾಂಗಗಳನ್ನು. ಆ ಅಂಗಾಂಗಗಳು ಬಂದ ಮೇಲೆ ಹಸಿವೆ ನೀರಡಿಕೆಗಳು ಶುರುವಾಗಿ 10ನೆಯ ದಿನ ಹಸುವೆ ನೀರಡಿಕೆಗಳು, 11 ಹಾಗೂ 12ನೆಯ ದಿನ ಮಾಡಿದಂತಹ ಕರ್ಮಗಳಿಂದ ಆವಾಗ ಅವನಿಗೆ ಆಹಾರ ಸಿಗತ್ತೆ. ಸರಿ, ಆಹಾರ ಸಿಕ್ಕಾಯ್ತು. ಇನ್ನು ಮೇಲೆ ತಾನು ಹೋಗುವಂತಹ ಮಾರ್ಗ ಯಾವುದು? ತಾನು ಹೋಗುವಂತಹ ಮಾರ್ಗದ ಬಗ್ಗೆ ಗಮನ ಇರಬೇಕು. ಆ ಯಾವ ಮಾರ್ಗಕ್ಕೆ ತಾನು ಹೋಗಬೇಕು ಅಂತ ವಿಚಾರ ಮಾಡಿದಾಗ ಯಮದೂತರು ಬಂದು ಅಲ್ಲಿ ನಿಂತಿರ್ತಾರೆ. ಆ ಯಮದೂತರು ಇವನನ್ನ ಕರೆದುಕೊಂಡು ಹೋಗ್ತಾರೆ. 13ನೆಯ ದಿನ ಆ ಯಮಕಿಂಕರರು ಎಳಿತಾ ಇದ್ದಾಗ ಅವನು ಅನಾಥನಾಗಿ ಆ ಮಾರ್ಗದಲ್ಲಿ ಪಯಣಿಸ್ತಾನೆ. ತಸ್ಮಿನ್ ಮಾರ್ಗೆ ವ್ರಜತ್ಯೇಕಃ ಗೃಹೀತ ಇವ ಮರ್ಕಟಃ. ಭಾರಿ ಕ್ರೂರಿಗಳಾದಂತಹ ಆ ಯಮಕಿಂಕರರು ಒಬ್ಬ ಒಂದು ಮಂಗವನ್ನ ಯಾವ ರೀತಿಯಾಗಿ ಹಗ್ಗದಿಂದ ಎಳೆದುಕೊಂಡು ಹೋಗಬೇಕೋ, ಇದರಿಂದ ನಾವು ಯಮದೇವರಾಗಿರಬಹುದು ಅಥವಾ ಯಮಕಿಂಕರರಾಗಿರಬಹುದು, ಅವ್ರು ಎಷ್ಟು ಕ್ರೂರಿಗಳು, ಎಷ್ಟು ದುಷ್ಟರು ಅಂತ ಹೀಗೆಲ್ಲ ಚಿಂತನೆ ಮಾಡಬಾರದು. ಯಾಕೆ ಅಂತಂದ್ರೆ ಪರಮಾತ್ಮನ ಆಜ್ಞಾ ಚಕ್ರದಲ್ಲಿ ಅವರೆಲ್ಲರೂ ನಿಂತಿರ್ತಾರೆ. ತಾವು ತಮ್ಮ ಕರ್ಮಗಳನ್ನ ಮಾಡ್ತಾರೆ. ಅಷ್ಟು ಬಿಟ್ಟರೆ ಇದರಿಂದ ಅವರು ಭಾರಿ ಕ್ರೂರಿಗಳು ಎನ್ನುವುದಾಗಿ ನಾವು ತೀರ್ಮಾನ ಮಾಡುವುದಲ್ಲ. ಹಾಗಾಗಿ ಆ ಯಮಕಿಂಕರರು ಅವನನ್ನ ಎಳೆದುಕೊಂಡು ಹೋಗ್ತಾ ಇರುವಾಗ ಮಧ್ಯದಲ್ಲಿ ಆ ಜೀವಕ್ಕೆ ಪ್ರಶ್ನೆ ಮಾಡ್ತಾರಂತೆ ಯಮಕಿಂಕರರು. ಅಲ್ಲೋ, ನೀನು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಾಗ ಆ ಊರಿಂದ ಈ ಊರಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಒಂದು ಎಕ್ಸಾಂಪಲ್, ಒಂದು ಕಾರಲ್ಲಿ ಹೋಗ್ತೇವೆ, ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ತೇವೆ. ಗೂಗಲ್ ಮ್ಯಾಪ್ಸ್ ನೋಡ್ಕೊಳ್ತೇವೆ, ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನೋಡ್ತೇವೆ. ಮಧ್ಯದಲ್ಲಿ ಫ್ಯೂಯಲ್ ಸ್ಟೇಷನ್ಸ್ ಎಲ್ಲೆಲ್ಲಿದೆ ಅಂತ ನೋಡ್ಕೊಳ್ತೇವೆ. ಈಗ ಎಷ್ಟು ಫ್ಯೂಯಲ್ ಇದೆ, ನಾನು ಇನ್ನು ಎಷ್ಟು ಹಾಕಿಸ್ಕೊಳ್ಬೇಕು, ಮಧ್ಯೆ ಟೋಲ್ಸ್ ಎಷ್ಟಿದೆ, ಎಲ್ಲವನ್ನು ನೋಡ್ಕೊಂಡು ತಾನೆ ನಾವು ಒಂದು ಪ್ರಯಾಣವನ್ನ ಫಿಕ್ಸ್ ಮಾಡ್ಕೊಳ್ತೇವೆ. ಯಮಕಿಂಕರರು ಕೇಳ್ತಾರಂತೆ, ನೀನು ಇದ್ದಾಗ ಏನು ಸಾಧನಗಳನ್ನ ಮಾಡ್ದಿ, ಆ ಎಲ್ಲಾ ಸಾಧನಗಳಿಗೆ ಮುಖ್ಯ ಗುರಿ ಯಾವುದಾಗಿರಬೇಕು ಅಂತಂದ್ರೆ ಪರಲೋಕದ ಗಮನ. ಆ ಪರಲೋಕದ ಗಮನವನ್ನ ತಿಳಿಸಿಕೊಡುವಂತಹ ಅನೇಕ ಶಾಸ್ತ್ರಗಳಿದೆ, ಪುರಾಣಗಳಿದೆ. ಆ ಎಲ್ಲಾ ಪುರಾಣಗಳನ್ನ ನೀನು ಶ್ರವಣೆ ಮಾಡಿ ನಾನು ಯಾವ ಪುಣ್ಯವನ್ನ ಗಳಿಸಿದರೆ ಪರಲೋಕದಲ್ಲಿ ಸುಖವಾಗಿ ಇರಬಹುದು ಎನ್ನುವುದಾಗಿ ಮೊದಲೇನೆ ವಿಚಾರ ಮಾಡಿ ಇಟ್ಕೊಳ್ಬೇಕಲ್ವಾ?
ಜಾನಾಸಿ ಸಂಬಲಬಲಂ ಬಲಮಧ್ವಗಾನಾಂ ಗೋಸಂಬಲಾಯೇತಸೆ ಪರಲೋಕ ಪಾಂಥ ಗಂತವ್ಯಮಸ್ತಿ ತವ ನಿಶ್ಚಿತಮೇವ ತೇನ ಮಾರ್ಗೇಣ ಯತ್ರ ಭವತಿ ಕ್ರಯ ವಿಕ್ರಯೋ ಹಿ. ಈ ಮಾರ್ಗದಲ್ಲಿ ಮಾರ್ಕೆಟಿಂಗ್ ಇರತ್ತೆ. ಏನ್ ಮಾರ್ಕೆಟಿಂಗ್? ನೀನು ಎಷ್ಟು ಪುಣ್ಯವನ್ನು ಗಳಿಸಿದ್ದೀಯಾ, ಆ ಪುಣ್ಯ ಇತ್ತು ಅಂತಂದ್ರೆ ನಿಮ್ಮನ್ನ, ಆ ಪುಣ್ಯವನ್ನು ನಾವು ಇಸ್ಕೊಳ್ತೇವೆ, ನಿಮ್ಮನ್ನು ಇಲ್ಲಿಂದ ಬಿಟ್ಟು ಬಿಡ್ತೇವೆ ಅಂತಂತಾರೆ ಯಮಕಿಂಕರರು. ಇದೇ ಒಂಥರ ಕ್ರಯ ವಿಕ್ರಯ. ಇದ್ದಿಲ್ಲ ಅಂತಂದ್ರೆ ನಮ್ ಜೊತೆಗೆ ಕರ್ಕೊಂಡು ಹೋಗ್ತೇವೆ ಅಂತಂತಾರೆ. ಹಾಗಾಗಿ ಸ್ವಲ್ಪ ನೀನು ವಿಚಾರ ಮಾಡಿ ಆ ಪುಣ್ಯವನ್ನ ಗಳಿಸಿಟ್ಟುಕೊಳ್ಬೇಕಿತ್ತಲ್ವಾ ಎನ್ನುವುದಾಗಿ ಅವರು ಕೇಳಿದಾಗ, ಅದಾದ ಮೇಲೆ ಮಕ್ಕಳೋ ನಿನ್ನ ಮೊಮ್ಮಕ್ಕಳೋ ಯಾರಾದರೂ ಮುಂದೆ ನಿನಗೆ ಔರ್ಧ್ವದೇಹಿಕವಾದಂತಹ ಕರ್ಮಗಳನ್ನ ಅವರು ಪ್ರೀತಿಯಿಂದ ಸ್ನೇಹದಿಂದ ಹಿರಿಯರಾದರೆ ನಿನ್ನ ಮೇಲೆ ದಯೆಯಿಂದ ನಿನ್ನ ಔರ್ಧ್ವದೇಹಕ ಕರ್ಮಗಳನ್ನ ಮಾಡಿದ್ರು ಅಂತಂದ್ರೆ ನಿನಗೆ ಸದ್ಗತಿಯಾಗತ್ತೆ. ಇಲ್ಲ ಅಂತಂದ್ರೆ ಮತ್ತೆ ಕುಯೋನಿಗಳಲ್ಲಿ ನೀನು ಹುಡ್ತೀಯಾ ಅಂತ ಯಮಕಿಂಕರರು ಹೇಳ್ತಾರ. ಮೊಟ್ಟ ಮೊದಲನೆಯ ಮಾಸಿಕ ಶ್ರಾದ್ದ. ಮೊಟ್ಟ ಮೊದಲನೆಯ ಮಾಸಿಕ ಶ್ರಾದ್ದದ ಆ ಕರ್ಮಗಳಿಂದ, ಶ್ರಾದ್ದ ಅಂತಂದ್ರೆ ಶ್ರದ್ಧೆಯ ಕ್ರಿಯತೆ ಇತಿ ಶ್ರಾದ್ದಂ, ಶ್ರದ್ಧೆಯಿಂದ ಮಗ ಮಾಡಿದಂತಹ ಕರ್ಮಗಳಿಂದ ತೃಪ್ತರಾದ ಬ್ರಾಹ್ಮಣರ ಅಂತರ್ಯಾಮಿಯಾದಂತಹ ಪರಮಾತ್ಮ ಈ ಪ್ರೇತನಾದ ಜೀವನಿಗೆ ಒಂದೊಂದು ನಗರಕ್ಕೆ ಕರೆದುಕೊಂಡು ಹೋಗ್ತಾನಂತೆ. ಒಂದೊಂದು ತಿಂಗಳು ಒಂದೊಂದು ಪಟ್ಟಣಕ್ಕೆ ಕರೆದುಕೊಂಡು ಹೋಗೋದು, ಅಲ್ಲಿಂದ ಮುಂದಿನ ಪಟ್ಟಣಕ್ಕೆ ಕರೆದುಕೊಂಡು ಹೋಗೋದು. ಹೀಗೆ 1 ವರ್ಷದವರೆಗೆ ಅವನ ಪ್ರಯಾಣವನ್ನ ಗರುಡ ಪುರಾಣದಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಸರಿ, ಪ್ರಥಮ ಮಾಸಿಕದಲ್ಲಿ ಮಾಡಿದಂತಹ ಕರ್ಮಗಳಿಂದ ಯಮನ ಅನೇಕ ಪಟ್ಟಣಗಳಿದೆ. ಸೌರಿ ಅಂತ ಯಮನ ಪಟ್ಟಣ. ಯಮನ ಪಟ್ಟಣಕ್ಕೆ ಹೋಗ್ತಾನಂತೆ. ಅದಾದ ಮೇಲೆ ಅಲ್ಲಿಂದ ನಗೇಂದ್ರ ಭವನ ಎನ್ನುವಂತಹ ಪಟ್ಟಣಕ್ಕೆ ಹೋಗ್ತಾನೆ. ಅನೇಕ ವಿಧವಾದಂತಹ ಅತಿ ದಟ್ಟವಾದ, ಬೆಳಕೇ ಇಲ್ಲದೆ ಇರುವಂತಹ, ಅತಿ ಗಾಢಾಂಧಕಾರ ಇರುವಂತಹ ಕಾಡುಗಳು. ಅಂತಹ ಕಾಡುಗಳಲ್ಲಿ ಎಳೆದು ಕರೆದುಕೊಂಡು ಹೋಗ್ತಾ ಇದ್ದಾರೆ ಆ ಜೀವನನ್ನ. ಅದಾದ ಮೇಲೆ 2ನೇ ತಿಂಗಳು ಬಂತು. ಆ 2ನೇ ತಿಂಗಳು ಮಗ ತಾನು ಮಾಡಿದಂತಹ ಕರ್ಮಗಳಿಂದ ಆ ನಗೇಂದ್ರ ಭವನ ಎನ್ನುವಂತಹ ಭೀಕರವಾದ ಆ ಪಟ್ಟಣವನ್ನ ಬಿಡಿಸಿ ಪರಮಾತ್ಮ 2ನೇ ತಿಂಗಳು ಮಾಡಿದಂತಹ ಆ ಬ್ರಾಹ್ಮಣರಿಗೆ ಮಾಡಿದಂತಹ ದಾನಗಳಿಂದ, ಅವರಿಗೆ ಕೊಟ್ಟಂತಹ ವಸ್ತ್ರ, ಆಹಾರ, ನೀರು ಇತ್ಯಾದಿಗಳಿಂದ ಇವನನ್ನ ತೃಪ್ತನನ್ನಾಗಿ ಮಾಡಿ 3ನೇ ತಿಂಗಳಿಗೆ ಗಂಧರ್ವ ನಗರ ಎನ್ನುವಂತಹ ಪಟ್ಟಣಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ 3ನೇ ತಿಂಗಳಿನ ಮಾಸಿಕ ಶ್ರಾದ್ದವನ್ನ ಈ ವ್ಯಕ್ತಿ ಮಾಡಿದಾಗ ಅವನಿಗೆ ತೃಪ್ತಿಯನ್ನು ಕೊಟ್ಟು ಪರಮಾತ್ಮ ಅಲ್ಲಿಂದ ಮುಂದೆ ಶೈಲಾಗಮ ಅಂತ ಮತ್ತೊಂದು ಪಟ್ಟಣ. ಶೈಲಾಗಮ ಎನ್ನುವುದಾಗಿ ಹೆಸರೇ ಹೇಳುವಂತೆ ಅಲ್ಲಿ ಬರೀ ಕಲ್ಲುಗಳೇ ಬೀಳ್ತಾ ಇರುತ್ತೆ. ಅಂತಹ ಗಂಭೀರವಾದಂತಹ ಒಂದು ಸ್ಥಿತಿ. ನಾವು ಈಗ ಕೇವಲ ಆ ಬದರಿ ಯಾತ್ರೆಯನ್ನ ಮಾಡುವಾಗ ಎಷ್ಟು ಗಾಬರಿಯಿಂದ, ಎಷ್ಟು ಹೆದರಿಕೆಯಿಂದ, ಯಾವಾಗ ಯಾವ ಪರ್ವತದಿಂದ ಕಲ್ಲು ಬೀಳತ್ತೋ ಎನ್ನುವಂತಹ ಹೆದರಿಕೆಯಿಂದ ಹೋಗ್ತಾ ಇರ್ತೇವೆ. ಹಿಂದಿನ ಕಾಲಕ್ಕಂತೂ ಬಹಳ ಆಗ್ತಿತ್ತು ಅಂತ ಕೇಳ್ತೇವೆ. ಈಗೆಲ್ಲ ಒಂದು ಸ್ವಲ್ಪ ಸರಿಯಾಗಿದೆ, ಆದ್ರೂ ಕೂಡ ಗಾಬರಿಯಿಂದ ಹೋಗ್ತೇವೆ. ಇದು ಕೇವಲ ಅಲ್ಲಿ ಮಾತ್ರ ಅಲ್ಲ, ಇಡೀ ಆ ಪಟ್ಟಣದ ತುಂಬಾ ಹಾಗೆ ಇರುತ್ತೆ. ಶೈಲಾಗಮ ಅಂತೆ ಅದರ ಪಟ್ಟಣದ ಹೆಸರು. ಹೀಗೆ ಆ ಪಟ್ಟಣಕ್ಕೆ ಹೋಗ್ತಾನೆ. ಅನೇಕ ರೀತಿಯಾದಂತಹ ಕಲ್ಲುಗಳು ಬೀಳ್ತಾ ಇರತ್ತೆ. ಯಾವಾಗ ತನ್ನ ಮಗ ತನ್ನನ್ನ ಉದ್ದೇಶಿಸಿಕೊಂಡು ಬ್ರಾಹ್ಮಣರಿಗೆ ಅನ್ನ ಪಾನಗಳನ್ನ ನೀಡಿ ಬ್ರಾಹ್ಮಣರನ್ನ ಸಂತೋಷಪಡಿಸ್ತಾನೆ, ಆವಾಗ ಆ 4ನೇ ತಿಂಗಳಲ್ಲಿ ಆ ಶೈಲಾಗಮ ಪಟ್ಟಣದಲ್ಲೇ ಆಗುವಂತಹ ಆ ಪೀಡೆಯನ್ನ, ಆ ಬಾಧೆಯನ್ನೆಲ್ಲ ಕಳೆದುಕೊಂಡು ಮುಂದೆ 5ನೇ ತಿಂಗಳಲ್ಲಿ ಕ್ರೌಂಚ ಎನ್ನುವಂತಹ ಪಟ್ಟಣ, ಆ ಕ್ರೌಂಚ ಪಟ್ಟಣದಲ್ಲಿ ವಾಸ ಮಾಡ್ತಾನೆ. 5ನೇ ತಿಂಗಳು ಕಳೆದ ಮೇಲೆ ಕ್ರೂರಪುರ ಅಂತ ಹೆಸರುಗಳನ್ನ ಕೇಳಲಿಕ್ಕೇನೆ ಭಯಂಕರವಾಗಿರುತ್ತೆ. ಕ್ರೂರಪುರ,
ಆ ಕ್ರೂರಪುರದಲ್ಲಿ ಜೀವನವನ್ನ ಅಲ್ಲಿ ಕಳೀತಾ ವಾಸ ಮಾಡ್ತಾ 5 ಮಾಸಗಳು ಕಳೆದು ಇನ್ನೇನು 6ನೇ ತಿಂಗಳು ಶುರುವಾಗಬೇಕು, ಅಷ್ಟರಲ್ಲಿ ಊನ ಷಾಣ್ಮಾಸಿಕವನ್ನ ಮಾಡ್ತಾನೆ. ಊನ ಷಾಣ್ಮಾಸಿಕವನ್ನ ಮಾಡಿ ಆ ಬ್ರಾಹ್ಮಣರಿಗೆ ನೀಡಿದಂತಹ ಉದಕುಂಭ ಇತ್ಯಾದಿ ಪದಾರ್ಥಗಳಿಂದ ಸಂತೋಷಪಟ್ಟು ಈ ವ್ಯಕ್ತಿ ಕೇವಲ 24 ನಿಮಿಷ ಅವನಿಗೆ ರೆಸ್ಟ್ ಕೊಡ್ತಾರಂತೆ ಯಮಕಿಂಕರರು. ಅರ್ಧ ಮುಹೂರ್ತ 24 ನಿಮಿಷ ಅವನಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಂಡು, ಸುಖವಾಗಿದ್ದೇನೆ, 24 ನಿಮಿಷ ನಾನು ಇಲ್ಲೇ ಇರ್ತೇನೆ ಅಂತ ಅವನಿಗೆ ಆಸೆ ಹುಡ್ತಾ ಇರುತ್ತೆ. ಅಷ್ಟರಲ್ಲೇ ಮತ್ತೆ ಎಳೆದುಕೊಂಡು ಕರೆದುಕೊಂಡು ಹೋಗ್ತಾರೆ. ಸರಿಯಾದ ಸಮಯ ಗೋದಾನ, 6ನೇ ತಿಂಗಳಲ್ಲಿ ಗೋದಾನ ಮಾಡುವಂತಹ ಪ್ರಸಂಗ, ಪ್ರಶಸ್ತವಾದ ಸಮಯ. ಈ ಗೋದಾನವನ್ನ ಮಾಡಿದ್ದರ ಫಲ ಏನು ಅಂತಂದ್ರೆ, ದಾನ ಅಂತಂದ್ರೆ ಇದಕ್ಕೆ ಮತ್ತೊಂದು ಪರ್ಯಾಯ ಇದೆ, ವಿತರಣ ಅಂತ. ವಿತರಣ ಅಂತಂದ್ರೆ ಕೊಡುವುದು, ವಿತರಣೆ ಮಾಡಿದರು ಅಂತ ಅಂತೇವೆ. ವಿತರಣ ಅಂದ್ರೆ ಕೊಡುವುದು ಅಂತ ಅರ್ಥ. ಹೀಗೆ ಗೋವನ್ನ ವಿತರಣೆ ಮಾಡೋದು, ಯೋಗ್ಯರಾದ ಬ್ರಾಹ್ಮಣರನ್ನ ಕರೆದು ಸಚ್ಛಾಸ್ತ್ರಗಳನ್ನ ಅಧ್ಯಯನ ಮಾಡುವಂತಹ, ಗೋಗಳು ಅಂತಂದ್ರೆ ವೇದಗಳು, ಗೋ ಅಂತಂದ್ರೆ ಅಕ್ಷರಗಳು, ಗೋ ಅಂದ್ರೆ ಶಾಸ್ತ್ರಗಳು. ಹೀಗೆ ಈಗಾಗಲೇ ಗೋದಾನವನ್ನ ಮಾಡ್ತಾ ಇರುವಂತಹ, ಸಚ್ಛಾಸ್ತ್ರಗಳ ಪಾಠ ಪ್ರವಚನಗಳನ್ನ ಮಾಡ್ತಾ ಇರುವಂತಹ ಬ್ರಾಹ್ಮಣರು, ಅಂತಹ ಬ್ರಾಹ್ಮಣರನ್ನು ಕರೆದು ಪ್ರತ್ಯಕ್ಷವಾಗಿ ಗೋದಾನವನ್ನ ಮಾಡಿದರೆ ಗೋ ವಿತರಣವನ್ನ ಮಾಡಿದಂತಾಗತ್ತೆ. ಈ ಗೋ ವಿತರಣದಿಂದ ಆಗುವಂತಹ ಲಾಭ ಏನು ಅಂತಂದ್ರೆ ವೈತರಣಿ ನದಿಯ ತರಣ. ಗೋ ವಿತರಣದಿಂದ ಆದಂತಹ ಫಲ ಏನು? ವೈತರಣಿ ನದಿಯ ತರಣ. ಅದನ್ನ ಗರುಡ ಪುರಾಣದಲ್ಲಿ ತಿಳಿಸ್ತಾರೆ. ಯಂ ಸಾ ತೀರ್ಯತೆ ಯಸ್ಮಾತ್ ತಸ್ಮಾತ್ ವೈತರಣಿ ಸ್ಮೃತ. ನೀನು ಈ ವೈತರಣಿಯನ್ನ ದಾಟಬೇಕು ಅಂತಂದ್ರೆ ನಿನ್ನನ್ನ ಉದ್ದೇಶಿಸಿಕೊಂಡು ಬ್ರಾಹ್ಮಣರನ್ನ ಮನೆಗೆ ಕರೆದು ನಿನ್ನ ಮಗ ಪ್ರತ್ಯಕ್ಷವಾಗಿ ಗೋವನ್ನ ದಾನ ಮಾಡಬೇಕು. ಹಾಗೆ ಮಾಡಿದರೆ ನಿನ್ನನ್ನ ಅವನು ಮಾಡಿದ ಗೋವಿನ ತರಣದಿಂದ, ಗೋವಿನ ದಾನದಿಂದ ನಿನ್ನನ್ನ ಈ ನದಿಯನ್ನ ತರಣ ಮಾಡಿಸ್ತೇವೆ. ವಿತರಣೆ ಮಾಡಿದ್ದಕ್ಕಾಗಿ ಇಲ್ಲಿಯೂ ವಿತರಣೆ ಮಾಡಿಸ್ತೇವೆ, ವೈತರಣಿಯನ್ನ ನೀನು ದಾಟಬಹುದು ಅಂತ ಯಮಕಿಂಕರರು ಹೇಳ್ತಾರೆ. ಯದಿತ್ವಯ ಪ್ರದತ್ತಾಗೌಹು ತದಾ ನೌರುಪಸರ್ಪತಿ ನಾಣ್ಯಥೇತಿ ವಚಸ್ತೇಷಾಂ ಶ್ರುತ್ವಾಹ ದೈವ ಭಾಷತೆ. ನಿನ್ನ ಮಗ ದಾನವನ್ನ ಮಾಡಿದ್ನ, ಹಾಗಾದ್ರೆ ಒಂದು ನಾವು ಬರುತ್ತೆ, ನಿನ್ನನ್ನು ಕರೆದುಕೊಂಡು ಹೋಗತ್ತೆ. ಇಲ್ಲ ಅಂತಂದ್ರೆ ನಾವು ಬರೋದಿಲ್ಲ, ಇದರಲ್ಲೇನೆ ಹೋಗಬೇಕು ಅಂತ ಆ ಯಮಕಿಂಕರರು ಹೇಳಿದಾಗ ಈ ವ್ಯಕ್ತಿಯನ್ನ ಉದ್ದೇಶಿಸಿಕೊಂಡು ಗೋದಾನವನ್ನ ತನ್ನ ಮಗ ಮಾಡಿದಾಗ ಪರಮಾತ್ಮ ಇವನನ್ನು ಅನುಗ್ರಹ ಮಾಡಿ, ಇವನ ಮೇಲೆ ಅನುಗ್ರಹ ಮಾಡಿ ಒಂದು ನಾವನ್ನ ಕೊಟ್ಟು ಕಳಿಸಿ ಆ ವೈತರಣಿಯನ್ನ ದಾಟಿಸ್ತಾನಂತೆ ದೋಣಿಯಿಂದ. ಅದಾದ ಮೇಲೆ ವಿಚಿತ್ರ ಭವನ ಎಂಬ ಪಟ್ಟಣ. ಆ ವಿಚಿತ್ರ ಭವನ ಎನ್ನುವಂತಹ ಪಟ್ಟಣದಲ್ಲಿ ಇವನು ವಾಸ ಮಾಡ್ತಾನೆ. 7ನೇ ತಿಂಗಳು ಕಳೆಯತ್ತೆ. ಅದಾದ್ಮೇಲೆ ಬಹ್ವಾಪದ, ಅದರ ಹೆಸರೇ ಹೇಳುವಂತೆ ಬಹ್ವಾಪದ, ಅನೇಕ ರೀತಿಯಾದಂತಹ ಆಪತ್ತುಗಳು, ಅನೇಕ ರೀತಿಯಾದಂತಹ ಆಪತ್ತುಗಳಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಾಗ ಮಗ 7ನೇ ತಿಂಗಳಿನ ಮಾಸಿಕವನ್ನ ಮಾಡ್ತಾನೆ. ಆ ಮಾಸಿಕ ಶ್ರಾದ್ದದಲ್ಲಿ ಅವನು ಮಾಡಿದ ಬ್ರಾಹ್ಮಣರ ಸಂತರ್ಪಣದಿಂದ ಮತ್ತೆ ಇವನಿಗೆ ಆ ಪಟ್ಟಣದಿಂದ, ಬಹ್ವಾಪದ ಎನ್ನುವಂತಹ ಪಟ್ಟಣದಿಂದ ಬಿಡಿಸಿ ಆ ಯಮದೂತರು ಮತ್ತೊಂದು ಪಟ್ಟಣಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲೂ ಸುಖವಿಲ್ಲ. 8ನೇ ತಿಂಗಳಿನಲ್ಲಿ ಇವನು ಸೇರುವಂತಹ ಪಟ್ಟಣ, ಅದರ ಹೆಸರು ದುಃಖದ. ಆ ಹೆಸರೇ ಹೇಳುವಂತೆ ಅಲ್ಲೂ ದುಃಖವೇ, ಅಲ್ಲೂ ದುಃಖವನ್ನೇ ಅನುಭವಿಸ್ತಾನೆ. ಅದಾದ್ಮೇಲೆ 9ನೇ ತಿಂಗಳು, 9ನೇ ತಿಂಗಳಿನ ಪಟ್ಟಣ ನಾನಾಕ್ರಂದಪುರ. ಅನೇಕ ರೀತಿಯಾದಂತಹ ಆಕ್ರಂದನೆಗಳು, ಇವನಿಗೆ ಕೊಡುವಂತಹ ಆ ಹಿಂಸೆಗಳಿಂದ, ಇವನು ಪಟ್ಟ ಆಕ್ರಂದನಗಳಿಗೆ ಇದು ಆಶ್ರಯವಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ನಾನಾಕ್ರಂದಪುರ ಎನ್ನುವುದಾಗಿ ಪಟ್ಟಣದ ಹೆಸರು. ಅಲ್ಲಿ ಆ ತಿಂಗಳಿನ ಆ ಶ್ರಾದ್ದದಿಂದ
ಸ್ವಲ್ಪ ಸಮಾಧಾನ ಹೊಂದಿ ಮುಂದೆ ಸಂಚರಿಸ್ತಾನೆ. 9ನೇ ತಿಂಗಳಾಗತ್ತೆ. 10ನೇ ತಿಂಗಳು. 10ನೇ ತಿಂಗಳಿನಲ್ಲಿ ಭಾರೀ ಬಿಸಿ ಬೇಗೆ. ಅದರ ಹೆಸರೇ ಸುತಪ್ತ ಸುತಪ್ತ ಅಂತ. ಆ ಸುತಪ್ತ ಎನ್ನುವಂತಹ ಭವನಕ್ಕೆ ಪ್ರವೇಶ ಮಾಡ್ತಾನೆ. ನಾವು ವೈಶಾಖ ಮಾಸ ಬಂತು ಅಂತಂದ್ರೇನೆ ಗಾಬರಿ ಆಗ್ತೇವೆ. ಎಷ್ಟು ಬಿಸಿ, ಎಷ್ಟು ಸೆಕೆ ತಡ್ಕೊಳಿಕ್ಕಾಗ್ತಾ ಇಲ್ಲ. ಅಂಥದ್ದು ವಿಶೇಷವಾಗಿ ಭಾರಿ ಸಾಧಕ ಜೀವರು ಅಂತಂದ್ರೆ ತಮಿಳುನಾಡಿನವರು. ಅಲ್ಲಿ ಇನ್ನೂ ಬೇಸಿಗೆ ಜಾಸ್ತಿ. ಇಷ್ಟು ಬಿಸಿಲಿಗೆ ತಡ್ಕೊಳಿಕ್ ಆಗ್ತಾ ಇಲ್ಲ ಅಂತ ಅಂತೇವೆ. ಆದರೆ ಆ ಭವನದ ಹೆಸರೇ ಸುತಪ್ತ. ಅತ್ಯಂತ ಬಿಸಿ ಇರುವಂತಹ ಸ್ಥಳ. ಅಲ್ಲಿ 10ನೇ ತಿಂಗಳಲ್ಲಿ ಮಾಡಿದಂತಹ ಆ ಅನ್ನದಾನಗಳಿಂದ ಅವನಿಗೆ ಒಂದು ಸ್ವಲ್ಪ ಸಂತೋಷವಾಗಿ ಇವನು ಕುಡಿಯುವುದಕ್ಕಾಗಿ ನೀರು, ಆಹಾರ, ತಿನ್ನುವುದಕ್ಕಾಗಿ ಆಹಾರ ಎಲ್ಲವೂ ಸಿಗತ್ತೆ. ಆದರೆ ಸ್ವಲ್ಪವೇ ಸಿಗತ್ತೆ. ಸ್ವಲ್ಪ ಸಮಾಧಾನ ಆಗತ್ತೆ. ಅದಾದ ಮೇಲೆ 11ನೇ ತಿಂಗಳು ರೌದ್ರ ಅಂತ ಪಟ್ಟಣದ ಹೆಸರು. ಈ ರೌದ್ರ ಎನ್ನುವಂತಹ ಪಟ್ಟಣಕ್ಕೆ ಬಂದು ಅಲ್ಲಿಯೂ ಒಂದು ಕಾಲ ಸ್ವಲ್ಪ ದಿನ ಅಲ್ಲೂ ವಾಸ ಮಾಡುತ್ತಾನೆ. ಅಲ್ಲೂ ಕೂಡ 11 ತಿಂಗಳು ಆದ ಮೇಲೆ ಪಯೋವರ್ಷಣ ಅಂತ ಅಲ್ಲಿಂದ ಮತ್ತೊಂದು ಕಡೆ ಶಿಫ್ಟ್ ಮಾಡ್ತಾರೆ. ರೌದ್ರ ಪಟ್ಟಣದಿಂದ ಪಯೋವರ್ಷಣ ಅಂತ ಪಟ್ಟಣ. ಆ ಪಯೋವರ್ಷಣ ಎನ್ನುವಂತಹ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏನೇ ಊನಾಬ್ದಿಕ, ವರ್ಷಕ್ಕೆ ಇನ್ನು ವರ್ಷ ತುಂಬಿರೋದಿಲ್ಲ, ಆ ವರ್ಷಕ್ಕೆ ಮುಂಚೆನೇ ಮಾಡುವಂತಹ ಒಂದು ಶ್ರಾದ್ದ. ಆ ಊನಾಬ್ದಿಕದಲ್ಲಿ ಬ್ರಾಹ್ಮಣರಿಗೆ ನೀಡಿದಂತಹ ಅನ್ನ ಆಹಾರಗಳಿಂದ ಪರಮಾತ್ಮ ಸಂತುಷ್ಟನಾಗಿ ಇವನಿಗೆ ಸ್ವಲ್ಪ ಸಮಾಧಾನವನ್ನ ಮಾಡಿ 12ನೇ ತಿಂಗಳಿನ ಅಷ್ಟೊತ್ತಿಗೆ ಶೀತಾಡ್ಯ ಎನ್ನುವಂತಹ ನಗರ. ಆ ಶೀತಾಡ್ಯ ಎನ್ನುವಂತಹ ನಗರ ಹಿಂದಿನ ಊರು ಸುತಪ್ತ ರೌದ್ರ, ಬಹಳ ಬಿಸಿ ಇತ್ತು. ಈಗೇನಾಗಿದೆ, ಒಂದು ಸ್ವಲ್ಪ ತಂಪಾಗಿದೆ. ಆದ್ರೆ ಬರೀ ತಂಪು ಅಂತ ಅನ್ಕೊಳ್ಳುವಂತಿಲ್ಲ. ಶೀತಾಢ್ಯ, ಸಿಕ್ಕಾಪಟ್ಟೆ ತಂಪು. ನಾವು -ಡಿಗ್ರಿ ಹೋದ್ರೆ ನಮಗೆ ಬದುಕಲಿಕ್ಕೆ ಆಗೋದಿಲ್ಲ. ಆ ತರಹ ತುಂಬಾ ತಣ್ಣಗಿನ ಪ್ರದೇಶ ಅಂತಹ ಪಟ್ಟಣಕ್ಕೆ ಕರೆದುಕೊಂಡು ಬರ್ತಾರೆ. ಅಲ್ಲಿ ಮತ್ತೆ ಇನ್ನೊಮ್ಮೆ ಪ್ರಶ್ನೆ ಮಾಡ್ತಾರೆ ಯಮಕಿಂಕರರು, ನೀನೇನಾದ್ರೂ ಪುಣ್ಯದ ಬುತ್ತಿಯನ್ನ ತಗೊಂಡು ಬಂದೀಯಾ? ನ್ಯೂನಾಬ್ದಿಕಂಚ ಯಚ್ಛ್ರಾದ್ದಂ ತತ್ರ ಭುಂಕ್ತೆ ಸದುಃಖಿತಃ ಸಂಪೂರ್ಣೇತು ತಥೋ ವರ್ಷೇ ಶೀತಾಢ್ಯಂ ನಗರಂ ವ್ರಜೇತ್ ತತಃ ಸಂವತ್ಸರಸ್ಯಾಂತೆ ಪ್ರತ್ಯಾಸನ್ನೇ ಯಮಾಲಯೇ ಬಹುಭೀತಿ ಪುರೇ ಗತ್ವಾ ಹಸ್ತಮಾತ್ರಂ ಸಮುತ್ಸುದೇತ್. ಹೀಗೆ ನೀನೇನಾದ್ರೂ ಪುಣ್ಯವನ್ನ ಮಾಡಿದ್ರೆ ಇನ್ನು ಮುಂದೆ ನಿನ್ನನ್ನು ಬಿಟ್ಟು ಬಿಡ್ತೇವೆ. ಸನ್ಮಾರ್ಗವನ್ನ ಅಂದ್ರೆ ಸುಲಭವಾದ ಮಾರ್ಗವನ್ನು ನಿನಗೆ ತೋರಿಸ್ತೇವೆ. ಪುಣ್ಯವನ್ನ ಸಂಪಾದನೆ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಇದೇ ರೀತಿಯಾದ ಇನ್ನೂ ಅನೇಕ ನರಕಗಳಿದೆ. ರೌರವೋಥ ಮಹಾಂಶ್ಚೈವ ವನ್ಹಿರ್ವೈತರಣಿ ತಥಾ ಕುಂಭೀಪಾಕ ಇತಿ ಪ್ರೋಕ್ತ. ಅನೇಕ ವಿಧವಾದಂತಹ ನರಕಗಳು ಭಾಗವತ ಪಂಚಮಸ್ಕಂದ ಭಾಗವತದ ಕೊನೆ ಭಾಗದಲ್ಲಿ ನರಕಗಳ ಲಿಸ್ಟನ್ನೇ ಕೊಡ್ತಾರೆ ವೇದವ್ಯಾಸ ದೇವರು. ಆ ಪದಗಳನ್ನ ಕೇಳೇನೆ ಗಾಬರಿ ಆಗಬೇಕು. ಅಲ್ಲಿ ಅನುಭವಿಸುವಂತಹ ಕಷ್ಟ ಹೇಗಿರುತ್ತೆ, ಯಾವ ಕರ್ಮವನ್ನು ಮಾಡಿದರೆ ಯಾವ ಫಲವನ್ನ ಪರಮಾತ್ಮನ ಆಜ್ಞೆಯಿಂದ ಯಮದೂತರು ಯಮದೇವರು ನೀಡ್ತಾರೆ ಎನ್ನುವಂತಹ ವಿಸ್ತೃತವಾದ ವರ್ಣನೆ ಅಲ್ಲಿ ಬಂದಿದೆ. ಹೀಗೆ ಕೊನೆಗೆ ಅಬ್ಧಿಪೂರ್ತಿ ಶ್ರಾದ್ದದಲ್ಲಿ ಅವನು ತನ್ನ ಮಗ ಮಾಡಿದಂತಹ ಪಿಂಡ ಪ್ರದಾನ ಇತ್ಯಾದಿ ಕರ್ಮಗಳಿಂದ ಪರಮಾತ್ಮ ಇಲ್ಲಿಯವರೆಗೆ ಅವನಿಗೇನೋ ಒಂದು ದೇಹವನ್ನು ಕೊಟ್ಟಿರ್ತಾನೆ, ಆ ದೇಹದಿಂದ ವಿಮುಕ್ತಿಗೊಳಿಸ್ತಾನೆ. 1 ವರ್ಷದ ಅವನ ಯಾತ್ರೆ ಮುಗಿಯತ್ತೆ. ಅಂದ್ರೆ ಅದು ಕೇವಲ ಹಸ್ತಪರಿಮಿತವಾದಂತಹ ದೇಹ ಮಾತ್ರ ಇರುತ್ತೆ. ಆ ಹಸ್ತಪರಿಮಿತವಾದ ದೇಹವನ್ನ ಬಿಟ್ಟು ಅಲ್ಲಿಂದ ಅವನು ಮಾಡಿದಂತಹ ಸತ್ಕರ್ಮಗಳಿಗೆ ಅನುಗುಣವಾಗಿ ಒಳ್ಳೆಯ ಲೋಕಗಳಿಗೆ ಪ್ರವೇಶ ಮಾಡ್ತಾನೆ. ಇಲ್ಲ ಅಂತಂದ್ರೆ ಮತ್ತೆ ಅದೇ ರೀತಿಯಾದಂತಹ ಆ ಕುಯೋನಿಗಳಲ್ಲೇನೆ ಹುಟ್ಟಿ ಮತ್ತೆ ವಿಶೇಷವಾದಂತಹ ಕಷ್ಟಗಳನ್ನೇ ಅನುಭವಿಸ್ತಾನೆ
ಆ ಸಮಯದಲ್ಲಿ ಆ ಪ್ರೇತನಾದ ಜೀವನನ್ನ ಉದ್ದೇಶಿಸಿಕೊಂಡು ಅನೇಕ ವಿಧವಾದಂತಹ ದಶವಿಧ ದಾನಗಳು, ಷೋಡಶ ದಾನಗಳು, ಚತುರ್ದಾನಗಳು, ಅನೇಕ ವಿಧವಾದಂತಹ ದಾನಗಳನ್ನ ಹೇಳಿದ್ದಾರೆ. ಆ ಎಲ್ಲಾ ತರಹದ ದಾನಗಳನ್ನ ಮಾಡಿ ಅವರನ್ನ ಸಂತೋಷಪಡಿಸಿದಾಗ ಆ ಪರಮಾತ್ಮ ಅವನ ಮೇಲೆ ಅನುಗ್ರಹ ಮಾಡಿ ಅವನಿಗೆ ಒಳ್ಳೆಯ ಮಾರ್ಗಗಳನ್ನ ತೋರಿಸ್ತಾ ಹೋಗ್ತಾನೆ. ಆ ಮಧ್ಯದಲ್ಲಿ 6ನೇ ತಿಂಗಳಿನ ಹೊತ್ತಿಗೆ ಏನ್ ಮಧ್ಯದಲ್ಲಿ ವೈತರಣಿ ಸಿಕ್ಕಿದೆ, ಗರುಡ ದೇವರು ಪ್ರಶ್ನೆ ಮಾಡ್ತಾರೆ. ಆ ಮಧ್ಯೆ ವೈತರಣಿ ನದಿ ಅಂತ ಬಂತಲ್ಲ ಪರಮಾತ್ಮ, ಆ ವೈತರಣಿ ನದಿಯ ಸ್ವರೂಪ ಏನು, ಅದು ಹೇಗಿರತ್ತೆ ಎನ್ನುವುದಾಗಿ ಗರುಡ ದೇವರು ಪ್ರಶ್ನೆಯನ್ನು ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ಶತಯೋಜನ ವಿಸ್ತೀರ್ಣ ಪೂಯ ಶೋಣಿತ ವಾಹಿನಿ ಅಸ್ಥಿವೃಂದ ತಟಾ ದುರ್ಗಾ ಮಾಂಸ ಶೋಣಿತ ಕರ್ದಮ ಅಗಾಧ ದುಸ್ತರಾ ಪಾಪೈ ಕೇಶ ಶೈವಾಲ ದುರ್ಗಮ ಮಾಂಸಗ್ರಾಹ ಸಮಾಕೀರ್ಣ ಘೋರ ಪಕ್ಷಿ ಶತೈರ್ವೃತ. ತುಂಬಾ ಭಯಂಕರವಾದಂತಹ ಅತಿ ಗಂಭೀರವಾದ ಅಸಹ್ಯವಾದ ವೈತರಣಿ ನದಿ. ಆ ವೈತರಣಿ ನದಿಯ ಬಗ್ಗೆ ಕೇಳಬೇಕು ಅಂತಂದ್ರೆ ಮೈಯೆಲ್ಲ ನಡುಗಬೇಕು. ಇನ್ನು ನೋಡಿದ್ರಂತೂ ಸಾಧ್ಯವೇ ಇಲ್ಲ, ಆ ದುಃಖ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮನೇ ಅದನ್ನು ನೋಡುವಾಗ ಏನು ಅನುಭವ ಆಗಬೇಕೋ ಜೀವರಿಗೆ ಅದನ್ನ ತೋರಿಸಿಕೊಡ್ತಾನೆ. 100 ಯೋಜನ ವಿಸ್ತೀರ್ಣ. ಆ 100 ಯೋಜನ ವಿಸ್ತೀರ್ಣವಾದಂತಹ ನದಿಯಲ್ಲಿ ಹರಿಯುವಂತಹ ದ್ರವ್ಯ ಅಂತಂದ್ರೆ ಅದು ನೀರಲ್ಲ, ಕೀವು ರಕ್ತಗಳು. ಅಂತಹ ಕೀವು ರಕ್ತಗಳಲ್ಲಿ ಆ ರಕ್ತಗಳಿಂದೇ ಆ ನದಿ ಹರಿತಾ ಇರ್ತದೆ. ಆಚೆ ಈಚೆ ದಂಡೆ ಬೇಕಲ್ವಾ, ಒಂದು ನದಿ ಅಂತಂದ ಮೇಲೆ ದಂಡೆ ಇರಬೇಕು. ಆಚೆ ಈಚೆ ಇರುವಂತಹ ದಂಡೆ ಏನು ಅಂತಂದ್ರೆ ಮೂಲೆಗಳ ರಾಶಿ. ಆ ಕಡೆ ಈ ಕಡೆ ಮೂಳೆಗಳೇ ಇರುತ್ತೆ ಬರೀ. ಸರಿ, ನದಿ ಅಂದ ಮೇಲೆ ಕೆಸರು ಇರಬೇಕು. ಕೆಸರು ಯಾವುದು ಅಂತಂದ್ರೆ ಆ ರಕ್ತ ಮಾಂಸಗಳ ಮುದ್ದೆ ಅಂತ ಅನ್ನೋದು ಆ ವೈತರಣಿ ನದಿಯ ಕೆಸರಿದ್ದಂತೆ. ನದಿ ಅಂತಂದ ಮೇಲೆ ಅನೇಕ ವಿಧವಾದಂತಹ ಜಲಚರ ಪ್ರಾಣಿಗಳು, ಪಾಚಿ ಇತ್ಯಾದಿಗಳೆಲ್ಲ ಇರುತ್ತೆ. ಇಲ್ಲಿ ಯಾವುದು ಪಾಚಿ ಅಂತಂದ್ರೆ ಅಲ್ಲಿ ಬಿದ್ದು ಸಾಯುವ, ಬಿದ್ದು ಒದ್ದಾಡುವ ಪ್ರೇತಗಳ ಕೂದಲುಗಳ ರಾಶಿ ಅಂತೆ. ಆ ಕೂದಲಿನ ರಾಶಿಯೇ ಅದು ಪಾಚಿ ಇದ್ದಂತೆ ಇರುತ್ತೆ. ಎಲ್ಲ ಕಡೆ ಮೊಸಳೆಗಳಿಂದ ತುಂಬಿರುವಂತಹ ನದಿ. ಆ ನದಿಯಲ್ಲಿ ಪ್ರವೇಶ ಮಾಡಿದ್ರೆ ಮೊಸಳೆಗಳು ಎಳೆದು ಹಾಕ್ತಾ ಇರತ್ತೆ, ತಿಂದು ಹಾಕ್ತಾ ಇರತ್ತೆ. ಅಲ್ಲಿ ಬಿದ್ದವರು ಮೇಲೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ವ್ಯಕ್ತಿಯನ್ನ ಉದ್ದೇಶಿಸಿಕೊಂಡು ಗೋದಾನವನ್ನ ಮಾಡಿದರೆ ಸರಳವಾಗಿ ಆ ವೈತರಣಿ ನದಿಯನ್ನ ದಾಟಬಹುದು. ಪರಮಾತ್ಮ ತಾನೇ ಒಂದು ದೋಣೆಯ ರೂಪದಲ್ಲಿ ಬಂದು ಕರೆದುಕೊಂಡು ಹೋಗ್ತಾನೆ. ಅದನ್ನು ತನ್ನ ಮಗ ಮಾಡಬೇಕು, ಗೋದಾನವನ್ನ ಮಾಡಬೇಕು. ಹೀಗೆ ಅತ್ಯಂತ ದುರ್ಭರವಾದಂತಹ ಭಯಾನಕವಾದ ಆ ನದಿಯನ್ನ ದಾಟುವುದಕ್ಕೆ ನಿನ್ನ ಹತ್ರ ಪುಣ್ಯ ಇದೆಯಾ ಅಂತ ಯಮದೂತರು ಕೇಳ್ತಾರೆ. ಆ ವ್ಯಕ್ತಿ ಪುಣ್ಯ ಮಾಡಿದ್ದ, ಸಜ್ಜೀವ ಆಗಿದ್ದ ಅಂತಂದ್ರೆ ಅದು ಬೇರೆ ವಿಷಯ. ಆದ್ರೆ ಯಾವ ಸಾಧನೆಯನ್ನ ಮಾಡಲಿಲ್ಲ ಅಂತಂದಾದ್ರೆ ಮಾತ್ರ ತುಂಬಾ ಕಷ್ಟವಾದಂತಹ ಸ್ಥಿತಿ. ಅಲ್ಲಿ ಜೀವ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾನಂತೆ. ಮಯಾ ನ ದತ್ತಂ ನಹುತಂ ಹುತಾಶನೆ ತಪೋ ನ ತಪ್ತಂ ತ್ರಿದಶಾನ ಪೂಜಿತಾಹ ನ ತೀರ್ಥ ಸೇವಾ ವಿಹಿತ ವಿಧಾನತೋ ದೇಹಿನ್ ಕ್ವಚಿನ್ ನಿಸ್ತರಯತ್ವಯಾಕೃತಂ. ಯಾವ ವಿಧವಾದಂತಹ ನಾನು ಪರಮಾತ್ಮನ ಆರಾಧನೆಯನ್ನ ಮಾಡಲಿಲ್ಲ, ಯಾವ ವಿಧವಾದಂತಹ ಪುಣ್ಯ ಕಾರ್ಯವನ್ನ ಮಾಡಲಿಲ್ಲ. ದಾಸರು ಪ್ರಾರ್ಥನೆ ಮಾಡ್ತಾರೆ, ಸ್ನಾನ ಸಂಧ್ಯಾದಿಗಳ ಮಾಡದಲೆ ಮೈಗೆಟ್ಟೆ ಜ್ಞಾನ ಮಾರ್ಗವನಂತೂ ಮೊದಲೇ ಬಿಟ್ಟೆ. ಏನು ಪೇಳಲಿ ಪರರ ಮಾನಿನಿಗೆ ಮನಸಿಟ್ಟೆ ಶ್ವಾನಸೂಕರರಂತೆ ಪೊರೆದೆಯಿ ಹೊಟ್ಟೆ. ಇಷ್ಟು ಪಾಪಗಳ ಮಾಡಿದ್ದೆ ಸಾಕೋ ಸೃಷ್ಟಿಶನೀಯನ್ನ
ಉದ್ಧರಿಸಬೇಕೋ. ಒಂದು ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಪುರಾಣ ಪ್ರವಚನಗಳ ಶ್ರವಣ ಅಂತೂ ಇಲ್ಲವೇ ಇಲ್ಲ. ಕೇವಲ 4-6 ಕಡೆ ಹೋದದ್ದು, ಹೊಟ್ಟೆ ತುಂಬಿಸ್ಕೊಂಡದ್ದು, ಬಂದದ್ದು ಅಷ್ಟೇ. ಒಂದು ದಿವಸ ಏಕಾದಶಿ ಉಪವಾಸ ಮಾಡಿಲ್ಲ. ವ್ರತನೇಮ ಉಪವಾಸ ಒಂದು ದಿನ ಮಾಡಲಿಲ್ಲ. ಅತಿಥಿಗಳಿಗನ್ನವನು ನೀಡಲಿಲ್ಲ. ಶ್ರುತಿಶಾಸ್ತ್ರ ಪೌರಾಣ ಕಥೆಗಳನ್ನು ಕೇಳಲಿಲ್ಲ. ವೃಥವಾಗಿ ಬಹುಕಾಲ ಗತವಾಯಿತಲ್ಲ. ಇಷ್ಟು ಪಾಪವನೆ ಮಾಡಿದ್ದೆ ಸಾಕೋ. ಸೃಷ್ಟೀಶನೀಯನ್ನ ಉದ್ಧರಿಸಬೇಕೋ. ಇಷ್ಟು ಪಾಪವನೆ ಮಾಡಿದ್ದೆ ಸಾಕೋ. ಹೀಗೆ ಪರಿಪರಿಯಾಗಿ ದಾಸರು ಪ್ರಾರ್ಥನೆಯನ್ನ ಮಾಡ್ತಾರೆ. ನಾವು ಆ ವೈತರಣಿಯನ್ನ ದಾಟುವುದಕ್ಕಾಗಿ ಏನಾದರೂ ಒಂದ್ ಸ್ವಲ್ಪ ಪುಣ್ಯ ಸಾಧನವನ್ನ ಹೀಗೆ ಮಾಡ್ಕೊಂಡಿದ್ದ ವ್ಯಕ್ತಿ ಅಂತಂದ್ರೆ, ಯಮಕಿಂಕರರು ಅಲ್ಲಿ ಪರಮಾತ್ಮನ ಆಜ್ಞೆಯಂತೆ ಒಂದು ದೋಣೆಯನ್ನ ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಸುಲಭವಾಗಿ ಅದನ್ನ ದಾಟಬಹುದು. ಇಲ್ಲ ಅಂತಂದ್ರೆ ತುಂಬಾ ದುರ್ಭರವಾದಂತಹ ಸ್ಥಿತಿ ಬಂದು ಹೋಗುತ್ತೆ ಎನ್ನುವುದಾಗಿ ಪರಮಾತ್ಮನೇ ಸಾಕ್ಷಾತ್ ಆ ವೈತರಣಿಯ ಸ್ವರೂಪವನ್ನ ತಿಳಿಸಿಕೊಡ್ತಾನೆ. ಈ 10 ದಿನಗಳು ಮಾಡಿದಂತಹ ಔರ್ಧ್ವದೇಹಿಕ ಕರ್ಮ ಅಥವಾ 16 ಮಾಸಿಕಗಳು, 1 ವರ್ಷದವರೆಗೆ ಮಾಡುವಂತಹ ಮಾಸಿಕಗಳು, ಈ ಮಾಸಿಕಗಳಲ್ಲಿ ಆ ವ್ಯಕ್ತಿ ಮಾಡುವಂತಹ ಕರ್ಮಗಳು, ಈ ಎಲ್ಲ ವಿಧವಾದಂತಹ ಕರ್ಮಗಳು ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಅದಕ್ಕೆ ಶ್ರಾದ್ದ ಅಂತ ಹೆಸರು ಬರುತ್ತೆ. ಶ್ರಾದ್ದ ಅಂತಂದ್ರೆ ಇಷ್ಟೇ: ಪ್ರೇತಾನ್ ಪಿತೃಂಶ್ಚ ನಿರ್ದಿಶ್ಯ ಭೋಜ್ಯಂಯತ್ ಪ್ರಿಯಮಾತ್ಮನಃ ಶ್ರದ್ಧಯಾ ದೀಯತೆ ಯತ್ರ ತತ್ ಶ್ರಾದ್ದಂ ಪರಿಕೀರ್ತಿತಂ. ಪ್ರೇತರಾದ, ಮೃತರಾದ ಪಿತೃಗಳ ಉದ್ದೇಶದಿಂದ ವಿಹಿತವಾದ ಕಾಲದಲ್ಲಿ, ವಿಹಿತವಾದ ದೇಶದಲ್ಲಿ 2 ತರಹ, ಒಂದು ಬೇಯಿಸಿದ ಪದಾರ್ಥಗಳನ್ನಾದರೂ ಕೊಡಬಹುದು ಬ್ರಾಹ್ಮಣರಿಗೆ, ಅಥವಾ ಹಸಿಯಾದ ಪದಾರ್ಥಗಳನ್ನಾದರೂ ಕೊಡಬಹುದು, ಆಮಶ್ರಾದ್ದ ಅಂತ ಕರಿತೇವೆ. ಅಥವಾ ಹಿರಣ್ಯ ಶ್ರಾದ್ದ, ಕೇವಲ ಹಿರಣ್ಯವನ್ನ ದಾನ ಮಾಡಬಹುದು. ಒಟ್ಟಾರೆ ವಿದ್ಯುಕ್ತವಾಗಿ ಶ್ರದ್ಧಾಯುತನಾಗಿ ಆ ಕರ್ತೃ ಮೃತನಾದ ಜೀವನನ್ನ ಉದ್ದೇಶಿಸಿಕೊಂಡು ಮಾಡುವಂತಹ ಕರ್ಮ ಏನಿದೆ, ಇದೇ ಶ್ರಾದ್ದ ಅಂತ ಹೆಸರು. ಶ್ರಾದ್ದದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಕರ್ಮ ಅಂತಂದ್ರೆ ಅದು ಬ್ರಾಹ್ಮಣರ ಆರಾಧನೆ. ಶ್ರಾದ್ದದ ಪ್ರಕ್ರಿಯೆಯನ್ನ ಮಾಡುವಾಗ ಬರುತ್ತೆ ದೇವಸ್ಥಾನ, ಪಿತೃಸ್ಥಾನ. ದೇವಸ್ಥಾನದಲ್ಲಿ ಒಬ್ಬ ಬ್ರಾಹ್ಮಣರು ಶಕ್ತಿಗೆ ಅನುಗುಣವಾಗಿ, ತುಂಬಾ ಶಕ್ತಿ ಇತ್ತು, ವೈಭವದಿಂದ ಮಾಡಬಹುದು ಅಂತಂದ್ರೆ ದೇವಸ್ಥಾನದಲ್ಲಿ 2, ಪಿತೃಸ್ಥಾನದಲ್ಲಿ 3 ಜನ, ಹೀಗೆ ಬ್ರಾಹ್ಮಣರನ್ನ ಕರೆದು ಅವರಿಗೆ ಆರಾಧನವನ್ನ ಮಾಡುವಂತಹ ಕ್ರಮ ಅವರ ಪಾದ ಪ್ರಕ್ಷಾಳನೆ ಮಾಡುವಾಗ ಬರುತ್ತೆ. ಬ್ರಾಹ್ಮಣರಲ್ಲಿ ಎಷ್ಟು ಪರಮಾತ್ಮನ ದೇವತೆಗಳ ಸನ್ನಿಧಾನ ಇರುತ್ತೆ. ಯಾವತಿ ಇರ್ವೈ ದೇವತಾಸ್ತಾ ಸರ್ವಾ ವೇದ ವಿಧಿ ಬ್ರಾಹ್ಮಣೇ ವಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದವಿದ್ಭ್ಯೋ ದಿವೇ ದಿವೇ ನಮಸ್ಕುರ್ಯಾನ್ನಾಶ್ಲೀಲಂಕೀರ್ತಯೇದೇತ ಏವ ದೇವತಾ ಪ್ರೀಣಾತಿ. ಒಬ್ಬ ವೇದವನ್ನ ಅರಿತ, ವೇದಾರ್ಥವನ್ನ ಅರಿತ, ಶಾಸ್ತ್ರಗಳನ್ನ ಬಲ್ಲ ವಿದ್ವಾಂಸನಲ್ಲಿ ಅನೇಕ ಅನೇಕ ದೇವತೆಗಳ ಸನ್ನಿಧಾನ ಇರುತ್ತೆ. ಅಂತಹ ದೇವತೆಗಳ ಸನ್ನಿಧಾನೋಪೇತ ಆದರಪೂರ್ವಕವಾಗಿ ಭಕ್ತಿಯಿಂದ ನಡೆದುಕೊಂಡು ಅವನ ಮನಸ್ಸನ್ನ ಸಂತೋಷಗೊಳಿಸಿದರೆ ಅವನು ತಾನು ಆ ವ್ಯಕ್ತಿ ನೀಡಿದಂತಹ ಅನ್ನಪಾನಗಳನ್ನ ಇತ್ಯಾದಿಗಳನ್ನ ಸ್ವೀಕರಿಸಿ ಕೊನೆಗೆ ಒಂದು ಬಾರಿ ಗಯಾಕೃತ ಶ್ರಾದ್ದ ಫಲಮಸ್ತು, ನೀನು ಮಾಡಿದಂತಹ ಕರ್ಮ
ಇದು ಗಯಾ ಗದಾಧರನ ಆ ವಿಷ್ಣುಪಾದದ ಸನ್ನಿಧಾನದಲ್ಲೇ ಮಾಡಿದಂತಾಗಲಿ, ನಿನ್ನ ತಂದೆಗೆ ಸದ್ಗತಿಯಾಗಲಿ ಎನ್ನುವುದಾಗಿ ಒಂದು ಸಲ ಆ ಬ್ರಾಹ್ಮಣನ ಬಾಯಿಯಿಂದ ಬಂತು ಅಂತಂದರೆ ಸಾಕು, ಆ ವ್ಯಕ್ತಿಯ ಉದ್ಧಾರ. ಹೀಗೆ ಅಷ್ಟು ಮಹಾತ್ಮ್ಯವನ್ನ ಆ ಬ್ರಾಹ್ಮಣರ ವಚನದಲ್ಲಿ, ಆ ಬ್ರಾಹ್ಮಣರ ಸ್ವರೂಪಕ್ಕೆ ಅಷ್ಟು ಮಹತ್ವ ಇದೆ. ಹಾಗಾಗಿ ಆ ಶ್ರಾದ್ದದ ಕರ್ಮದಲ್ಲಿ ಬ್ರಾಹ್ಮಣರ ಆರಾಧನೆಗೆ ಅತ್ಯಂತ ಔಚಿತ್ಯ ಮಹತ್ವಪೂರ್ಣವಾದಂತಹ ಸ್ಥಾನ ಇದೆ. ಈ ಶ್ರಾದ್ದ ಕರ್ಮವನ್ನು ಮಾಡಿ ಆ ವ್ಯಕ್ತಿ ಅನೇಕ ವಿಧವಾದಂತಹ ಪಟ್ಟಣಗಳನ್ನು ದಾಟಿ ಅನೇಕ ವಿಧವಾದ ಕಷ್ಟಗಳನ್ನು ಕೂಡ ದಾಟಿ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಮೃತರಾದ ಜೀವರೇನಿದ್ದಾರೆ, ನಮ್ಮ ಬಂಧು ಬಳಗ, ಇವರೆಲ್ಲರೂ ಕೂಡ ಮತ್ತೆ ನಮ್ಮ ಮನೆಯಲ್ಲೇ ಹುಟ್ಟಿ ಬರಬಹುದಾ? ಯಾಕೆ ಅಂತಂದ್ರೆ ಇವಾಗೆ ನಾವು ನೋಡ್ತೇವೆ, ನಮ್ಮ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ನಮಗೆ ನಮ್ಮ ಪೂರ್ವಜರ ಹೆಸರನ್ನಿಡ್ತಾರೆ. ನಮ್ಮ ಅಜ್ಜ ಆಗಿರಬಹುದು, ಮುತ್ತಜ್ಜ, ಅವರ ಅಜ್ಜ, ಹೀಗೆ ಪೂರ್ವಜರ ಹೆಸರನ್ನು ಇಡುವಂತಹ ಸಂಪ್ರದಾಯ. ಅಷ್ಟೇ ಅಲ್ಲ, ಅವನೇ ಮತ್ತೆ ಹುಟ್ಟಿದ್ದಾನೆ ಎನ್ನುವಂತಹ ಸಂಪ್ರದಾಯವೂ ಇದೆ. ಹಾಗೇ ಹೇಳ್ತಾ ಬಂದಿದ್ದಾರಲ್ಲ, ಇಲ್ಲಿ ಮತ್ತೆ ಹೇಗೆ ಅವರೇ ಮತ್ತೆ ಹುಟ್ಟಿ ಬರ್ತಾರ ಹೇಗೆ ಅಂತಂದ್ರೆ, ಸರ್ವಥಾ ಆ ತರಹ ನಿಯಮ ಇಲ್ಲ. ಅವರೇ ಮತ್ತೆ ಹುಟ್ಟಿ ಬರ್ತಾರೆ ಅಂತೇನ್ ಸರ್ವಥಾ ಇಲ್ಲ. ಅತ್ಯಂತ ಪ್ರಬಲವಾದ ಸಂಸ್ಕಾರ ಇತ್ತು ಅಂತಂದರೆ, ಅಂದ್ರೆ ಶ್ರೀಮದಾಚಾರ್ಯರ ಅನೇಕ ದೃಷ್ಟಾಂತಗಳು ಇದೆ ಇದಕ್ಕೆ. ಯಾಕೆ ಅಂತಂದ್ರೆ ಶ್ರೀಮದಾಚಾರ್ಯರು ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ಗೋದಾನವನ್ನ ಒಬ್ಬ ವ್ಯಕ್ತಿ ಮಾಡ್ತಾನೆ. ಗೋದಾನವನ್ನ ಮಾಡಿದಾಗ ಆ ಗೋದಾನವನ್ನ ಮಾಡಿರುವಂತಹ ವ್ಯಕ್ತಿ ಮತ್ತೆ ತನ್ನ ವಂಶದಲ್ಲಿಯೇನೆ 3 ತಲೆಮಾರು ಆದಮೇಲೆ ಮತ್ತೆ ಹುಟ್ಟಿ ಬಂದು ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಮತ್ತೆ ಸದ್ಗತಿಯನ್ನ ಪಡೆದುಕೊಳ್ತಾನೆ ಎನ್ನುವಂತಹ ಅನೇಕ ತರಹದ ದೃಷ್ಟಾಂತಗಳು ಇದೆ. ಹಾಗಾಗಿ ಒಂದು ವಂಶದಲ್ಲಿ ಜನಿಸಿದಂತಹ ವ್ಯಕ್ತಿ ಮತ್ತೆ ಅದೇ ವಂಶದಲ್ಲೇನೆ 4-5 ತಲೆಮಾರಿದ ನಂತರ ಬರಬಹುದಾ ಅಂತಂದ್ರೆ ಬರಬಹುದು, ಅಷ್ಟೇ, ಬರಲೇಬೇಕು ಅಂತ ಸರ್ವಥಾ ನಿಯಮ ಇಲ್ಲ. ಮತ್ತೆ ಅಜ್ಜನೇ ಹುಟ್ಟಿ ಬಂದ, ಮುತ್ತಜ್ಜನೇ ಹುಟ್ಟಿ ಬಂದ ಅಂತ ಹೇಳಿ ಈ ತರಹ ಹೇಳುವಂತಹ ಅವಶ್ಯಕತೆ ಇಲ್ಲ. ಬಂದರೂ ಬರಬಹುದು. ಪ್ರಬಲವಾದಂತಹ ಸಂಸ್ಕಾರ ಇತ್ತು ಅಂತಂದ್ರೆ ಅವಶ್ಯವಾಗಿ ಬರಬಹುದು. ಆದರೆ ಹಿರಿಯರ ಸ್ಮರಣೆ ಆಗಲಿ ಎನ್ನುವಂತಹ ಉದ್ದೇಶದಿಂದ ಮಾತ್ರ ಆ ಪೂರ್ವಜರ ನಾಮಗಳನ್ನ ಮತ್ತೆ ಇಟ್ಟಿರ್ತಾರೆ. ಹೀಗೆ ಆ ಪೂರ್ವಜರ ಪ್ರೇತರಾದಂತಹ ಜೀವರ ಅವರ ಮಾರ್ಗವನ್ನ ಸುಗಮವಾಗಿ ಸಾಗುವುದಕ್ಕಾಗಿ ಮಕ್ಕಳ ಮೊಮ್ಮಕ್ಕಳ ಕರ್ತವ್ಯ ಏನಿದೆ ಅದನ್ನ ಶಿಸ್ತಾಗಿ ಪಾಲನೆ ಮಾಡಬೇಕು. ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ದೇವಕಾರ್ಯಾತ್ ಪಿತೃಕಾರ್ಯಂ ವಿಶಿಷ್ಯತೆ ಅಂತ. ಒಂದರ್ಥದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ದೇವಕಾರ್ಯದಲ್ಲಿ ಲೋಪವಾದರೂ ಪರವಾಗಿಲ್ಲ, ಆದ್ರೆ ಪಿತೃಕಾರ್ಯದಲ್ಲಿ ಮಾತ್ರ ಸರ್ವಥಾ ಲೋಪದೋಷಗಳಾಗಬಾರದು. ಹೇಳುವ ತಾತ್ಪರ್ಯ ದೇವಕಾರ್ಯವನ್ನ ಶ್ರದ್ಧೆ ಇಲ್ಲದೇನೆ ಮಾಡಬಹುದು ಅಂತಲ್ಲ, ಸ್ವಲ್ಪ ಆಸಕ್ತಿಯಿಂದ ಶ್ರದ್ಧೆಯಿಂದ ಪಿತೃಕಾರ್ಯವನ್ನ ಮಾಡ್ರಿ ಎನ್ನುವುದರಲ್ಲಿ ತಾತ್ಪರ್ಯ. ಪಿತೃಕಾರ್ಯವನ್ನ ಮಾಡಿದಾಗ ಇವರು ಉತ್ತಮ ಗತಿಗಳನ್ನ ಹೊಂದಿ ತಮ್ಮ ಮಾರ್ಗ ಏನಿದೆ ಅದನ್ನು ಸುಗಮವಾಗಿ ಅವರು ಸುಲಭವಾದ ರೀತಿಯಲ್ಲಿ ಅವರು ದಾಟಿ ಮುಂದೆ ತಮ್ಮ ಮಕ್ಕಳ ಮೊಮ್ಮಕ್ಕಳ ಮೇಲೆ ಅನುಗ್ರಹವನ್ನು ಮಾಡ್ತಾರೆ ಎನ್ನುವಂತಹ ಉದ್ದೇಶದಿಂದ ಮಕ್ಕಳಾದ ಮೊಮ್ಮಕ್ಕಳಾದ ಇವರೆಲ್ಲರ ಕರ್ತವ್ಯ ತಮ್ಮ ತಮ್ಮ ಪೂರ್ವಜರ ಆರಾಧನೆಯನ್ನ ಪ್ರತಿ ವರ್ಷ ಅಥವಾ ಮಹಾಲಯ ಪರ್ವಕಾಲ ಬಂತು ಅಂತಂದ್ರೆ ಈ 15 ದಿನಗಳು ಮಕ್ಕಳು ಅವಶ್ಯವಾಗಿ ಮಾಡಲೇಬೇಕಾದಂತಹ ಕರ್ತವ್ಯ. ಈ ಮಹಾಲಯ ಪರ್ವಕಾಲ ಈ 15 ದಿನಗಳಲ್ಲಿಯೂ ಶ್ರಾದ್ದವನ್ನ ಏಕಾದಶಿ ಬಿಟ್ಟು ಆ ಏಕಾದಶಿಯ ಶ್ರಾದ್ದವನ್ನ ದ್ವಾದಶಿಯಲ್ಲಿ ಮಾಡ್ತಾರೆ. ಒಟ್ಟಾರೆ 15 ದಿನಗಳಲ್ಲಿಯೂ ಶ್ರಾದ್ದವನ್ನು ಮಾಡುವಂತಹವರು ಇದ್ದಾರೆ. ಅಥವಾ ಸಕ್ರನ್ ಮಹಾಲಯದಲ್ಲಿ 1 ಬಾರಿ ಮಾತ್ರ ಶ್ರಾದ್ದವನ್ನು ಮಾಡುವವರು ಇದ್ದಾರೆ. ಹೀಗೆ ಒಟ್ಟಾರೆ ಶ್ರಾದ್ದವನ್ನ ಮಾಡಿ ತಮ್ಮ ಪಿತೃಗಳನ್ನ ಸಂತೋಷಪಡಿಸಬೇಕು. ಪಿತೃಗಳನ್ನ ಸಂತೋಷಪಡಿಸಬೇಕು ಅಂತಂದ್ರೆ ಬಂದ ಬ್ರಾಹ್ಮಣರಲ್ಲೇನೆ ತಮ್ಮ ತಮ್ಮ ಪಿತೃಗಳನ್ನ ಆವಾಹನೆ ಮಾಡ್ತೇವ ಹೇಗೆ ಅಂದ್ರೆ ಸರ್ವಥಾ ಇಲ್ಲ. ಬಂದ ಬ್ರಾಹ್ಮಣರಲ್ಲಿ ವಸು, ರುದ್ರ, ಆದಿತ್ಯ ಎನ್ನುವಂತಹ ದೇವತೆಗಳನ್ನ ಆವಾಹನೆ ಮಾಡುವುದು.
ಆ ದೇವತೆಗಳ ಅಂತರ್ಯಾಮಿಯಾಗಿ ಪರಮಾತ್ಮ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಗಳಿಂದ ತಾನು ಸನ್ನಿಹಿತನಾಗ್ತಾನೆ. ಆದರೆ ಆವಾಹನೆ ಮಾಡುವಾಗ ಬ್ರಾಹ್ಮಣರಲ್ಲಿ ವಿಶ್ವೇ ದೇವತೆಗಳ ಆವಾಹನೆಯನ್ನು ಮಾಡುವಾಗ ಮಾತ್ರ ಆ ವ್ಯಕ್ತಿ ಮೃತನಾದ ತಂದೆ, ಅವರ ತಂದೆಯ ಹೆಸರನ್ನ ಹೇಳಿ ಆವಾಹನೆ ಮಾಡಿರ್ತಾನೆ. ಆದ್ದರಿಂದ ಅವರಿಗೆ ಸಂತೋಷ ಕೊಡುವುದಕ್ಕಾಗಿ, ಅವರಿಗೆ ಪುಣ್ಯವನ್ನು ಕೊಡುವುದಕ್ಕಾಗಿ, ಅವರಿಗೆ ತೃಪ್ತಿಯನ್ನು ನೀಡುವುದಕ್ಕಾಗಿ ವಸುರುದ್ರಾದಿತ್ಯರಲ್ಲಿ ಪರಮಾತ್ಮ ತಾನು ಬಂದು ಸನ್ನಿಹಿತನಾಗ್ತಾನೆ. ಅಷ್ಟು ಬಿಟ್ಟರೆ ತನ್ನ ತಂದೆ, ಅವರ ತಂದೆಯೇ ಅಲ್ಲಿ ಬಂದು ಸನ್ನಿಹಿತರಾಗ್ತಾರೆ ಅಂತ ಸರ್ವಥಾ ಅಲ್ಲ. ಆ ಬ್ರಾಹ್ಮಣರು ಅವರು ತೃಪ್ತರಾದರೆ ಅವರ ಅಂತರ್ಯಾಮಿಯಾದಂತಹ ಪರಮಾತ್ಮ ತೃಪ್ತನಾಗ್ತಾನೆ. ತೃಪ್ತನಾಗಿ ಇವನ ಮೃತನಾದ ಜೀವ ಎಲ್ಲಿರ್ತಾನೆ, ಯಾವ ಯೋನಿಯಲ್ಲಿರ್ತಾನೆ, ಅವನಿಗೆ ಯೋಗ್ಯವಾದ ಆಹಾರವನ್ನ ಪರಮಾತ್ಮ ತಾನು ಕರುಣಿಸ್ತಾನೆ. ಅಷ್ಟೇ ಬಿಟ್ಟರೆ ಇಲ್ಲಿ ನೀಡಿದಂತಹ ಪಿಂಡವೇ ಅಲ್ಲಿ ಹೋಗುತ್ತೆ, ಅವರ ತಂದೆ ಪ್ರೇತನಾದ ಜೀವ ತಿಂತಾನೆ ಅಂತ ಸರ್ವಥಾ ಯಾರು ಚಿಂತನೆ ಮಾಡತಕ್ಕದ್ದಲ್ಲ. ಯಾಕೆ ಅಂದ್ರೆ ಮನಿ ಆರ್ಡರ್ ಕಳಿಸ್ತೇವೆ. ಒಂದು ಎಕ್ಸಾಂಪಲ್ಗೆ ಹೇಳಬೇಕಾದ್ರೆ, ನೀವು ಕಳಿಸಿದ ಹಣವೇ ಅವರಿಗೆ ಹೋಗಿ ತಲುಪತ್ತೆ ಅಂತ ಸರ್ವಥಾ ಇಲ್ಲ. ಮನಿ ಆರ್ಡರ್ಗೆ ನಾವು ಕೊಟ್ಟಾಗ, ಈಗೆಲ್ಲ ಮನಿ ಆರ್ಡರ್ ಹೋಗ್ಬಿಟ್ಟಿದೆ, ಫೋನ್ ಪೇ ಗೂಗಲ್ ಪೇ ಮಾಡ್ತೇವೆ. ಫೋನ್ ಪೇ ಗೂಗಲ್ ಪೇ ಮಾಡಿದಾಗ ನಿಮ್ಮ ಅಕೌಂಟ್ ಅಲ್ಲಿರುವಂತಹ ಹಣವೇ, ಅದೇ ನೋಟ್ಗಳೇ ಅವ್ರ ಅಕೌಂಟಿಗೆ ಹೋಗತ್ತಾ? ಇಲ್ಲ, ಸರ್ವಥಾ ಇಲ್ಲ. ಅವರ ಅಕೌಂಟಿಗೆ ಹಣ ಮುಟ್ಟಿರತ್ತಷ್ಟೇ, ಆದ್ರೆ ಇದೇ ರೂಪದಲ್ಲೇ ಹೋಗುತ್ತೆ ಅಂತ ಸರ್ವಥಾ ಇಲ್ಲ. ಹಾಗೆ ಪರಮಾತ್ಮನೂ ಅಷ್ಟೇ, ಇಲ್ಲಿ ಬಂದು ಬ್ರಾಹ್ಮಣರ ಅಂತರ್ಯಾಮಿಯಾಗಿ ತಾನು ಸ್ವಾಖ್ಯ ರಸವನ್ನ ಸ್ವೀಕಾರ ಮಾಡಿ ಆಯಾ ಯೋನಿಗಳಲ್ಲಿ ಇದ್ದಂತವರ ಇವರ ತಂದೆ ತಾಯಿಗಳ ಅವರ ಸ್ವರೂಪಗಳನ್ನ ಪರಮಾತ್ಮ ಸಂತೋಷ ಪಡಿಸ್ತಾನೆ, ಆಯಾ ಯೋನಿಗಳಲ್ಲಿ ಬೇಕಾದಂತಹ ಯೋಗ್ಯವಾದ ಆಹಾರವನ್ನು ಕೊಟ್ಟು. ಅಷ್ಟು ಬಿಟ್ಟರೆ ಇದನ್ನೇ ಪರಮಾತ್ಮ ಅಲ್ಲಿ ತಗೊಂಡೋಗಿ ಕೊಡ್ತಾನೆ ಅಂತ ಸರ್ವಥಾ ಇಲ್ಲ. ಹೀಗೆ ವೈರಾಗ್ಯವನ್ನ ಪಡೆದುಕೊಳ್ಳುವುದಕ್ಕಾಗಿ ಗರುಡದೇವರು ಪರಮಾತ್ಮನಿಗೆ ಪ್ರಶ್ನೆಯನ್ನು ಮಾಡಿದಾಗ, ಗರುಡದೇವರಿಗೆ ವೈರಾಗ್ಯ ಅಲ್ಲ, ಜೀವರಿಗೆ ವೈರಾಗ್ಯ ಬರಲಿ, ದಿಗ್ಧಿಗಸ್ತು ನರಾಧಮಾನ್, ಇಂತಹ ಸರಳವಾದ ಉಪಾಯವು ಇಟ್ಟುಕೊಂಡರೂ ಕೂಡ ಈ ನರಾಧಮರು ಯಾರು ಪರಮಾತ್ಮನ ಕೀರ್ತನವನ್ನ ನಾಮಸ್ಮರಣೆಯನ್ನ ಮಾಡ್ತಾ ಇಲ್ಲ ಎನ್ನುವಂತಹ ಒಂದು ಕಳಕಳಿಯಿಂದ ಗರುಡದೇವರು ಪ್ರಶ್ನೆ ಮಾಡಿದಾಗ ಪರಮಾತ್ಮನ ಮುಖದಿಂದ ಹೊರಹೊಮ್ಮಿದ್ದೇ ಗರುಡ ಪುರಾಣ. ಅಂತಹ ಗರುಡ ಪುರಾಣದ ಶ್ರವಣವನ್ನು ಈ 15 ದಿನಗಳು ಮಾಡ್ತಾರೆ. ವಿಶೇಷವಾದಂತಹ ಆ ಪರಮಾತ್ಮ ನುಡಿದ ಆ ವಚನಗಳನ್ನ ಕೇಳಿ ಆ ಯಮಮಾರ್ಗ ಎಷ್ಟು ಭಯಂಕರವಾಗಿದೆ ಎನ್ನುವಂತಹ ವಿಚಾರಗಳನ್ನು ತಿಳಿದು ಯತ್ಕಿಂಚಿತ್ತಾದರೂ ವೈರಾಗ್ಯವನ್ನ ನಾವು ತಾಳಿ ವಿಶೇಷವಾದಂತಹ ಸಾಧನೆಗಳನ್ನು ಮಾಡಿ ಇಹಲೋಕದಲ್ಲಿ ಪರಲೋಕದಲ್ಲಿಯೂ ಕೂಡ ಸುಖವಾಗಿ ಪರಮಾತ್ಮನ ಭಕ್ತಿಯನ್ನು ತುಂಬಿಕೊಂಡು ಪರಮಾತ್ಮನ ಸದ್ವಿಚಾರಗಳನ್ನ, ಪರಮಾತ್ಮನ ರೂಪಗಳ ಅನುಸಂಧಾನವನ್ನ ಮಾಡ್ತಾ ಯಾವಾಗಲೂ ಸದ್ವಿಚಾರಗಳಿಂದಲೇನೆ ನಮ್ಮ ಮಾರ್ಗ ಸಾಕ್ತಾ ಇರಬೇಕು ಅನ್ನುವಂತಹ ದೃಷ್ಟಿಯಿಂದ ಅಲ್ಪವಾದಂತಹ ಕಾರ್ಯಗಳನ್ನ ನಾವಿಲ್ಲಿ ಮಾಡಿಕೊಳ್ತೇವೆ. ವಿಶೇಷವಾಗಿ ಪರಮಾತ್ಮ ಇನ್ನೂ ಹೆಚ್ಚಿನ ಸಾಧನೆಗಳನ್ನ, ಐಹಿಕವಾದ ಪಾರಲೌಕಿಕವಾದಂತಹ ಸಾಧನೆಗಳನ್ನ ಎಲ್ಲರಿಂದಲೂ ಮಾಡಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ 2 ಮಾತುಗಳನ್ನ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತಹ ನಮ್ಮ ನರಸಿಂಹಾಚಾರ್ಯರು ಪ್ರೀತಿಯಿಂದ ಅಭಿಮಾನದಿಂದ ಈ ವಿಷಯವನ್ನು ತಾವು ಹೇಳಬೇಕು ಅಂತಂದಾಗ ಸರಿ ಅಂತ ನಮಗೂ ಒಂದು ಭಾಗ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅಂತಹ ನರಸಿಂಹಾಚಾರ್ಯರಿಗೆ ವಿಶೇಷವಾದಂತಹ ಧನ್ಯವಾದ ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಬಹಳ ಸುಂದರವಾಗಿ ಎಲ್ಲ ವಿಷಯಗಳು ಕೂಡ ತಾವು ತಿಳಿಸಿಕೊಟ್ಟಿದ್ದೀರಿ. ಈ ಜೀವಿಯ ಉತ್ಕ್ರಮಣ ಹೇಗಾಗತ್ತೆ, ಅಲ್ಲಿ ಯಾವ್ಯಾವ ಊರುಗಳು ಅವನಿಗೆ ಬರ್ತದೆ, ಯಾವ ದೇಹವನ್ನು ಅವನು ಪಡಿತಾನೆ ಇತ್ಯಾದಿ ಅನೇಕ ಮಾತುಗಳನ್ನ ತಾವು ಬಹಳ ಸುಂದರವಾಗಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿ ಮೇಲಿಂದ ಮೇಲೆ ತಾವು ನಮ್ಮ ಈ ಯೂಟ್ಯೂಬ್ ವಾಹಿನಿಯಲ್ಲಿ ಬಂದು ತಮ್ಮ ಉಪನ್ಯಾಸವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ವಿಶೇಷವಾಗಿ ದಾಸರ ಪದಗಳು ಕೂಡ ತಮ್ಮ ಪ್ರವಚನದಲ್ಲಿ ಬಂತು, ಬಹಳ ಸಂತೋಷ. ಇವತ್ತು ಈ ಉಪನ್ಯಾಸದ ಸೇವೆಯನ್ನು ಮಾಡಿಸಿದವರು ಪ್ರಭಾಕರ್ ರಾವ್ ಅಂತ ಇಲ್ಲಿ ನಮ್ಮ ಕೊಯಮತ್ತೂರಲ್ಲಿದ್ದಾರೆ. ಉತ್ತಮ ಸದ್ಗೃಹಸ್ಥರು, ಮಹಾಸ್ವಾಮಿಗಳವರ ಅತ್ಯಂತ ಪ್ರೀತಿಯ ಶಿಷ್ಯರು. ಅವರು ಕೂಡ ಹೊರದೇಶದಲ್ಲಿ, ಅವರು ಮೊದಲು ಹೊರದೇಶದಲ್ಲಿದ್ರು,
ಆಗಿಂದಲೇ ಅವರು ರಾಮಾಯಣದ ಬಗ್ಗೆ ವಿಶೇಷವಾಗಿ ತಾವು ರಿಸರ್ಚ್ ಅನ್ನ ಮಾಡಿ ರಾಮದೇವರ ಬಗ್ಗೆ ಅನೇಕ ಉಪನ್ಯಾಸಗಳನ್ನ ಆಂಗ್ಲ ಭಾಷೆಯಲ್ಲಿ, ತಮಿಳು ಭಾಷೆಯಲ್ಲಿ ಮಾಡ್ತಾ ಇರ್ತಾರೆ. ಪ್ರಸ್ತುತವಾಗಿ ಅವರು ಭಾರತೀಯ ವಿದ್ಯಾಭವನದಲ್ಲಿ ತುಂಬಾ ದೊಡ್ಡ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಅವರ ಕುಟುಂಬದವರಿಗೂ ವಿಶೇಷವಾಗಿ ಆಯುಷ್ಯ, ಆರೋಗ್ಯ ಎಲ್ಲವೂ ಕೂಡ ಬರಲಿ ಮತ್ತು ವಿಶೇಷವಾಗಿ ಜ್ಞಾನ ಅಭಿವೃದ್ಧಿಯಾಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ.